ಚಾನೆಲ್ಗೆ ಸ್ವಾಗತ. ನಾನು ಸೌಮ್ಯ ಹಾಸನ್. 1982ರಲ್ಲಿ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ಶ್ರೀರಾಮ್ಪುರದಲ್ಲಿ ಒಂದು ಪುಟ್ಟ ಹಾಸ್ಪಿಟಲ್ ಅನ್ನ ಆರಂಭ ಮಾಡ್ತಾರೆ. ದಿನ ಕಳೆದಂತೆ ಅದು ಕರ್ನಾಟಕದ ನಂಬರ್ 1 ಹಾಗೂ ದೇಶದ 3ನೇ ಸ್ಥಾನವಾಗಿ ಆ ಆಸ್ಪತ್ರೆ ಹೊರ ಹೋಗುತ್ತೆ. ಅದೇ ನಾರಾಯಣ ನೇತ್ರಾಲಯ. ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿದಂತಹ ನಾರಾಯಣ ನೇತ್ರಾಲಯದ ಸಾರಥಿ, ನಾರಾಯಣ ನೇತ್ರಾಲಯದ ಚೇರ್ಮನ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ಸರ್ ಶೆಟ್ಟಿ ಸರ್, ಹೇಗಿದ್ದೀರಾ ಸರ್? ಆಲ್ ಗುಡ್, ವೆರಿ ಗುಡ್. ನಮ್ಮ ಭುಜಂಗ್ ಶೆಟ್ಟಿ ಅವರು ಒಂದು ಯಾರು ಹೇಗಿದ್ದೀರಾ ಕೇಳಿದ್ರೆ ಯೂಸ್ ಟು ಆಲ್ವೇಸ್ ಕಮ್ ಔಟ್ ವಿತ್ ಅ ವೆರಿ ಪಾಸಿಟಿವ್ ಸ್ಟೇಟ್ಮೆಂಟ್, ಟಾಪ್ ಆಫ್ ದಿ ವರ್ಲ್ಡ್ ಅಂತ. ಅದಕ್ಕೆ ಅದೇ ವರ್ಡ್ ನಾನು ಹೇಳ್ತೀನಿ, ಟಾಪ್ ಆಫ್ ದಿ ವರ್ಲ್ಡ್. ಸೂಪರ್ ಸರ್. ಸರ್, ನಾರಾಯಣ ನೇತ್ರಾಲಯ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಏನು 55ರಿಂದ 60 ಲಕ್ಷಕ್ಕೂ ಹೆಚ್ಚು ಜನರಿಗೆ ದೃಷ್ಟಿಯನ್ನ ಕೊಟ್ಟಂತಹ ಹಾಸ್ಪಿಟಲ್ ನಾರಾಯಣ ನೇತ್ರಾಲಯ. ನಾರಾಯಣ ಅಂದ್ರೆ ಯಾರು ಸರ್? ಎರಡು ಅದಕ್ಕೆ ಮೀನಿಂಗ್ ಇದೆ. ಒಂದು, ನಮ್ಮ ಭುಜಂಗ್ ಶೆಟ್ಟಿ ಅವರ ದೊಡ್ಡ ತಂದೆ ನಾರಾಯಣ ಶೆಟ್ಟಿ ಅವರು ನಮ್ಮ ಸ್ಟೇಟ್ಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಲ್ಡರ್ ಆಗಿದ್ರು. ನಮ್ಮ ತುಂಬಾ ಡ್ಯಾಮ್ಸ್ಗೆ he was responsible for building many dams, many roads, tunnels. ಬಹಳಷ್ಟು ಕಡೆ ಅವರ ಒಂದು ಕಾಂಟ್ರಿಬ್ಯೂಷನ್ ಇತ್ತು. ಅವ್ರಿಗೆ ಬಹಳ ಒಂದು ದೊಡ್ಡ ಪ್ರೇರಣೆ ಆಗಿದ್ರು. ಪ್ಲಸ್ ಅವರು ದಿ ಹೆಲ್ಪ್ ಹಿಮ್ ಇನ್ ಸ್ಕೂಲಿಂಗ್, ಅವರಕ್ಕೆ ಅವ್ರ ಹೆಸರಿಟ್ರು. ಪ್ಲಸ್ ಅವ್ರ ಮನೆ ದೇವರು ನಾರಾಯಣ. ಸೊ ಅದರಿಂದ ನಾರಾಯಣ ಅನ್ನೋದು ಒಂದು ಅವ್ರ ದೊಡ್ಡ ತಂದೆ ಆಯ್ತು, ಪ್ಲಸ್ ಅವ್ರ ದೇವರಿಗೂ ಎರಡೂ ಒಂದೇ ಸ್ಥಾನದಲ್ಲಿ ನೋಡ್ತಾ ಇದ್ರು ಅವರು. ಅವರ ದೊಡ್ಡ ತಂದೆನೂ ಅವರ ದೇವರನ್ನು ಒಂದೇ ಸ್ಥಾನದಲ್ಲಿ ನೋಡೋದ್ರಿಂದ ಆ ಹೆಸರು ಸಿಂಬಾಲಿಕ್ ಫಾರ್ ಬೋತ್ ದ ಥಿಂಗ್ಸ್ ಆಯ್ತು. ಸರ್, ಇವಾಗ ನೀವು ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದೀರಾ ಸರ್. ಹೇಗಿದೆ ಜವಾಬ್ದಾರಿ? ಸಮಾಜ ಸೇವೆ, ಲಕ್ಷಾಂತರ ಜನರು ಬರ್ತಾ ಇರ್ತಾರೆ ಆಸ್ಪತ್ರೆಗೆ, ಎಲ್ರನ್ನೂ ಕೂಡ ನೋಡ್ಬೇಕು. ಏನ್ ಅನ್ಸುತ್ತೆ ಸರ್ ಈ ಜವಾಬ್ದಾರಿ ಟುವರ್ಡ್ಸ್ ಪೇಷಂಟ್ಸ್? ಒಂದು ಜವಾಬ್ದಾರಿ ಯಾರಿಂದ ವಹಿಸ್ಕೊಂಡಿದೀವಲ್ಲ ಅದು ದೊಡ್ಡ ಒಂದು ವಾಯ್ಡ್ ಆಯ್ತು. ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಹೋಗಿರೋದು ಆ ಜವಾಬ್ದಾರಿ. ಅವರೊಂದು ಫಿಲಾಸಫಿಕಲ್ ಅಂಡ್ ಅವರ ಪ್ರೆಸೆನ್ಸ್ ಆಸ್ ಬಿಗರ್ ದ್ಯಾನ್ ಎಲ್ಲರಿಗೂ ಒಂದೊಂದು ಥರ ಅವ್ರು ನೋಡ್ತಾ ಇದ್ರು. ಪೇಷಂಟ್ಸ್ಗೆ ಭಾಳ ಒಳ್ಳೆ ಡಾಕ್ಟರ್ ಆಗಿ, ನಮ್ಮ ಡಾಕ್ಟರ್ಸ್ಗೆ ತಂದೆ ಸ್ಥಾನ ಆಗಿ, ಮೆಂಟರ್ ಆಗಿ ನೋಡ್ತಾ ಇದ್ರು. ಒಬ್ಬೊಬ್ರಿಗೆ ಒಂದೊಂದು ಸ್ಥಾನದಲ್ಲಿ ಅವರನ್ನು ನೋಡ್ತಾ ಇದ್ರು. ಆ ಸ್ಥಾನವನ್ನ ನಾವು ಅದಕ್ಕೆ ಆ ಅವರ ಶೂಗೆ ನಾವು ಇದು ಮಾಡೋದು, ಆ ಜಾಗಕ್ಕೆ ಕಾಲಿಡೋದು ಬಹಳ ಕಷ್ಟ. ಬಟ್ ಅವ್ರ ಒಂದು ಥಿಂಗ್ ವಿಚ್ ಮೇಡ್ ಇಸ್ ವೆರಿ ಈಸಿ ಅಂದರೆ ನಮ್ಮೆಲ್ಲರಲ್ಲೂ ಅವರ ಫಿಲಾಸಫಿನ ತುಂಬ ಡೀಪಾಗಿ ಕೊಟ್ಟು ಹೋದ್ರು. ಅವ್ರ ಫಿಲಾಸಫಿ ಏನು ಅಂದರೆ ಸೇವೆ. ಸೆಕೆಂಡು, ಯಾವ ಪೇಷಂಟ್ಸು ನಮ್ಮಲ್ಲಿ ಇಲ್ಲಿ ಇಷ್ಟಂಕ ಒಂದು ದುಡ್ಡಿಗಾಗಲಿ ಅಥವಾ ಯಾವ್ದಾದ್ರು ಒಂದು ಕಾರಣಕ್ಕೋಸ್ಕರ ಅವರನ್ನು ನಾವು ವಾಪಸ್ ಕಳಿಸೇ ಇಲ್ಲ. ನಮ್ಮಲ್ಲಿ ಅಟ್ಲೀಸ್ಟ್ ಒಂದು 60% ಆಫ್ ಮಕ್ಕಳ ಟ್ರೀಟ್ಮೆಂಟು ಫ್ರೀಯಾಗಿ ನಡೆಯುತ್ತೆ. ಪ್ರಿಮ್ಯಾಚೂರ್ ಬೇಬೀಸ್ ಟ್ರೀಟ್ಮೆಂಟ್ ಫ್ರೀಯಾಗಿ ನಡೆಯುತ್ತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಫ್ರೀಯಾಗಿ ನಡೆಯುತ್ತೆ. ಸೊ ಅವ್ರು ಕೊಟ್ಟಿರೋ ಒಂದು ದಾರಿ, ಒಂದು ಮಾರ್ಗದರ್ಶನ ಏನು ಅವ್ರನ್ನ ಇಟ್ಟು ಹೋಗಿದ್ರು, ಅದನ್ನೇ ಪಾಲಿಸ್ಕೊಂಡು ಹೋದ್ರೆ ಸಾಕು. ದಟ್ ಬಿಕಮ್ಸ್ ವೆರಿ ಈಸಿ. ಭುಜಂಗ್ ಶೆಟ್ಟಿ ಸರ್ ಶ್ರೀರಾಮ್ಪುರದಲ್ಲಿ ಒಂದು ಆಸ್ಪತ್ರೆಯನ್ನ ಪುಟ್ಟದಾಗಿ ಸ್ಟಾರ್ಟ್ ಮಾಡಿ ಇವತ್ತು ನಾರಾಯಣ ನೇತ್ರಾಲಯ ಅಂದ್ರೆ ಎಷ್ಟು ದೊಡ್ಡ ಹೆಸರಿದೆ ಅಂತ ಗೊತ್ತಿದೆ. ಈ ಹಾಸ್ಪಿಟಲ್ಸ್ ಆರಂಭ ಆಗಿದೆ ಹೇಗೆ ಸರ್? ಸ್ವಲ್ಪ ಇತಿಹಾಸ ಹೇಳಿ. ಅವರು ತುಂಬಾ ಒಂದು ಸ್ಮಾಲ್ ಕ್ಲಿನಿಕ್ ಅಲ್ಲಿ ಇದ್ರು, 1 ರೂಮ್ ಕ್ಲಿನಿಕ್ ಅದು. ಅವ್ರಿಗೆ ಫಿಲಾಸಫಿಕಲ್ ಆಗಿ ಹೇಳ್ತಾ ಇದ್ರು, ಅವ್ರ ಬುಕ್ಕಲ್ಲೂ ಬರೆದಿದ್ದಾರೆ, ಪವರ್ ಆಫ್ ಲವ್ ಅಂತ. ಅದ್ರಲ್ಲಿ ಏನು ಹೇಳ್ತಾ ಇದ್ರು ಅಂದರೆ, ನಾವು ಯೂನಿವರ್ಸ್ಗೆ ಏನಾದರೂ ಒಂದು ಹಾಕ್ತಾ ಇದ್ರೆ, ಪದೇ ಪದೇ ನಾನು ಹಾಕ್ತಾ ಇದ್ರೆ ಯೂನಿವರ್ಸ್ ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಗೆ ಕೊಟ್ಬಿಡ್ತಾನೆ ಅಂತ. ಅದೇ ಇವತ್ತು ನೀವು ಯಾರದೇ ದೊಡ್ಡವ್ರ ಬುಕ್ ಓದಿ, ನೀವು ನಮ್ಮ ಇಂಡಿಯಾದಲ್ಲಿ ಸೈಂಟಿಸ್ಟ್ ಆಗಲಿ, ಬಿಸ್ನೆಸ್ ಆಂಟ್ರಪ್ರಿನರ್ಸ್ ಆಗಲಿ, ಅಂಬಾನಿಯವರಾಗಲಿ, ಟಾಟಾಸ್ ಆಗಲಿ, ಯಾರದೇ ಬುಕ್ ಓದಿರೋರು ಏನು ಹೇಳ್ತಾರೆ ಅಂದರೆ, ಏನಾದರೂ ಒಂದು ನೀವು ಇಮ್ಯಾಜಿನ್ ಮಾಡ್ತಾ ಇದ್ರೆ ನಿಮಗೆ ವಿದೌಟ್ ಲೈಕ್ ಮ್ಯಾಜಿಕ್ ಸಿಕ್ಬಿಡತ್ತೆ ಅಂತ. ಎಫರ್ಮೇಷನ್ ಅಂತ ಹೇಳ್ತೀವಿ, ಅಥವಾ ದ ಪವರ್ ಆಫ್ ಡ್ರೀಮ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲ ನಿಮ್ಮ ಸ್ಪಿರಿಚುವಲ್ ಫಿಲಾಸಫಿಕಲ್ ಬುಕ್ಸಲ್ಲೂ ಅದನ್ನು ಡೀಪಾಗಿ ಎನಲೈಸ್ ಮಾಡಿರ್ತಾರೆ. ದಟ್ ಏನಾರು ಒಂದು ನಾವು ಅದನ್ನು ಕಾನ್ಸ್ಟೆಂಟ್ ಆಗಿ ಅದನ್ನು ಯೋಚನೆ ಮಾಡ್ತಿದ್ರೆ ಯಾಕೆ ನಾವು ವಿಚಾರ ಹೇಳಿದ್ರು ಅಂದರೆ, ಅವರು 1 ರೂಮ್ ಕ್ಲಿನಿಕ್ ಇದ್ದಾಗ ಅವ್ರು ಪದೇ ಪದೇ ಯೋಚನೆ ಮಾಡ್ತಾರೆ, ನಂಗೊಂದು 5 ರೂಮ್ ಇದ್ದಿದ್ದರೆ ಐ ಕುಡ್ ಹ್ಯಾವ್ ಡನ್ ಇಟ್ ಬೆಟರ್ ಅಂತ. ಅದು ನೆಕ್ಸ್ಟ್ 5 ರೂಮ್ದಾಯಿತು, ನಾನು ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಅಂತ ಹೇಳಿದ್ರು, ಆವಾಗ ಇನ್ನೊಂದಾಯಿತು. ಸೊ ಬೇಸಿಕ್ಲಿ ಇಟ್ಸ್ ಅ ಪವರ್ ಆಫ್ ಡ್ರೀಮ್ಸ್. ಆ ಡ್ರೀಮ್ಸನ್ನು
ಮ್ಯಾನಿಫೆಸ್ಟ್ ಆಗಬೇಕಾದ್ರೆ ಅದನ್ನು ನಾವು ಇಡೀ ಹೊತ್ತು ಯೂನಿವರ್ಸ್ಗೆ ಹಾಕ್ತಾ ಇರಬೇಕು. ಅವರು ಅದನ್ನು ಭಾಳ ಒಳ್ಳೆ ರೀತಿಯಿಂದ ನಮಗೆ ಅದನ್ನು ತಿಳಿಸಿದ್ದಾರೆ. ಇವತ್ತು ನಾರಾಯಣ ನೇತ್ರಾಲಯ ಟು ಬಿ ಟಾಪ್ ಒನ್ ಆಫ್ ದ ಟಾಪ್ 5 ಇನ್ಸ್ಟಿಟ್ಯೂಟ್ಸ್ ಕರ್ನಾಟಕದಲ್ಲಿ. ವಿ ಹ್ಯಾವ್ ಕ್ಲೋಸ್ ಟು ಅರೌಂಡ್ 18 years ಇನ್ ದ ಮೋಸ್ಟ್ ಆಫ್ ದ ಸರ್ವೇಯಲ್ಲಿ ವಿ ಹ್ಯಾವ್ ಬಿನ್ ದ ಟಾಪ್. ಯಾಕೆ ಅಂದರೆ ಬರೀ ಪೇಷಂಟ್ಸ್ ನೋಡೋದು, ಸರ್ಜರಿ ನೋಡೋದು ಡಾಕ್ಟ್ರಿಂದ ಅಲ್ಲ. ಆ ಫಿಲಾಸಫಿ ಇದೆಯಲ್ಲ, ಇಟ್ಸ್ ವೆರಿ ಸ್ಟ್ರಾಂಗ್. ನಮ್ಮಲ್ಲಿರೋ ಡಾಕ್ಟರ್ಸಲ್ಲೂ ಆ ಫಿಲಾಸಫಿ ಹಾಕಿರ್ತೀವಿ, ನಮ್ಮಲ್ಲಿರೋ ಸ್ಟಾಫಲ್ಲೂ ಆ ಫಿಲಾಸಫಿ ಇರುತ್ತೆ. ಸೊ ಫಿಲಾಸಫಿ ಸ್ಟ್ರಾಂಗ್ ಇದ್ದಷ್ಟು ಇನ್ಸ್ಟಿಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಫಿಲಾಸಫಿ ನಮ್ಮ ಒಂದು ಇನ್ಸ್ಟಿಟ್ಯೂಟಿಗೆ ಏನೂ ಫಿಲಾಸಫಿನೇ ಇಲ್ಲದೆ ಇದ್ದರೆ, ಬರೀ ಬಿಸ್ನೆಸ್ ರಿಲೇಟೆಡ್ ವೆಂಚರ್ ಆಗಿದ್ದರೆ ಏನಾಗುತ್ತೆ, ಇನ್ಸ್ಟಿಟ್ಯೂಷನ್ ಬಿಕಮ್ಸ್ ವೀಕರ್. ಸರ್, ಇವಾಗ ನಿಮ್ಮ ಹಾಸ್ಪಿಟಲ್ನಲ್ಲಿ ಬೇರೆ ಹಾಸ್ಪಿಟಲ್ಗಳಲ್ಲಿ ಇಲ್ಲದೆ ಇರುವಂತಹ ಒಂದಷ್ಟು ಟೆಕ್ನಾಲಜಿ ಸೌಲಭ್ಯಗಳು ಅದೆಲ್ಲ ಇದೆ. ಜೀನ್ ಥೆರಪಿ ಆಗಿರ್ಬೋದು, ಈ ಥರದ್ದೆಲ್ಲ ಟ್ರೀಟ್ಮೆಂಟ್ಗಳು ನಡೆಯುತ್ತೆ. ಸೊ ಏನೇನೆಲ್ಲ ಫೆಸಿಲಿಟಿ ಸಿಗುತ್ತೆ, ಏನೇನೆಲ್ಲ ಸೌಲಭ್ಯ ಇದೆ ಅಂತ? ಭಾಳ ಒಳ್ಳೆ ಕ್ವೆಶನ್. ಯಾಕಂದರೆ ಇವತ್ತಿನ ದಿನ ಮೋಸ್ಟ್ ಆಫ್ ಇಟ್ ಎಲ್ಲರ ಹತ್ರನೂ ಎಲ್ಲ ಟೈಪ್ ಟೆಕ್ನಾಲಜೀಸು ಇರ್ತವೆ. ನಾವೇನು ಮಾಡಿದ್ದೀವಿ ಅಂದರೆ, ದೇರ್ ಆರ್ 3 arms ಆಫ್ ಅವರ್ ಹಾಸ್ಪಿಟಲ್. ಒಂದು, ಏನು ವರ್ಲ್ಡಲ್ಲಿ ಹೊಸ್ತಿದೆಯೋ ಅದರಲ್ಲಿ ಒಂದು ನಮ್ಮ ಜನರಿಗೆ ಹೆಲ್ಪ್ ಆಗುತ್ತೋ ಅದನ್ನು ನಾವು ಅದನ್ನು ಜನರಲ್ಲಿ ಆದಷ್ಟು ಬೇಗ ನಾವು ತಂದು ಇಂಪ್ಲಿಮೆಂಟ್ ಮಾಡ್ತೀವಿ. ಮಕ್ಕಳಲ್ಲಿ ಎಸ್ಪೆಷಲಿ the world's best technology, we try to bring it and implement it. We try to bring the best of people, surgeons, trained surgeons. Idi India dalli ellelidare avarna we try to. We have the best of surgeon pool in the country. Second, which is very unique to Narayana Nethralaya andre namdu own research laboratories. ಈ ರಿಸರ್ಚ್ ಲ್ಯಾಬ್ರೇಟರಿ ಏನಾಗುತ್ತೆ, ಇಲ್ಲದೆ ಇದ್ರೆ ನಾವು ಇನ್ಯಾರೋ ಒಬ್ಬರು ರಿಸರ್ಚ್ ಮಾಡಿ ಅದನ್ನು ಫೈಂಡ್ ಔಟ್ ಮಾಡಿ ಅದು ಆ ಪ್ರಾಡಕ್ಟ್ ಬಂದು ಅಥವಾ ಅದು ಬರಲಿಕ್ಕೆ ತುಂಬ ವರ್ಷಾನುಗಟ್ಟಲೆ ತೊಗೊಳುತ್ತೆ. ಪ್ಲಸ್ ಏನಾಗುತ್ತೆ, ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ವಿ ಹ್ಯಾವ್ ಅವರ್ ಓನ್ ಲ್ಯಾಬ್, ವಿ ಕ್ರಿಯೇಟ್ ಅವರ್ ಓನ್ ನ್ಯೂ ಮಾಲಿಕ್ಯೂಲ್ಸು, ಅಂದರೆ ಡ್ರಗ್ಸು. ವಿ ಬ್ರಿಂಗ್ ಅವರ್ ಓನ್ ರಿಸರ್ಚ್ ಮೆಥಡ್ಸು. ಈಗ ನೀವು ಹೇಳಿದರೆ ಜೀನ್ ಥೆರಪಿ, ಅದು ಬೇರೆ ದೇಶದಲ್ಲಾದರೆ ಒಂದು ಇಂಜೆಕ್ಷನ್ ಕಣ್ಣಿಗೆ 8 ಕೋಟಿ ಬೇಕಾಗುತ್ತೆ, ಒಂದು ಇಂಜೆಕ್ಷನ್ಗೆ. ಅದನ್ನು ನಮ್ಮ ಚೇರ್ಮನ್ ಹೇಳಿದ್ರು, ಎಷ್ಟು ಝೀರೋ ಅದರಿಂದ ತೆಗಿಲಿಕ್ಕಾಗತ್ತೆ ಅಷ್ಟು ಝೀರೋ ತೆಗೆದುಬಿಟ್ಟು ನಮ್ಮ ಇಂಡಿಯಾಗೆ ತನ್ನಿ ಅಂತ. ಸೊ ಈ ವರ್ಷದಲ್ಲೇ ವಿಲ್ ಟ್ರೈ ಟು ಬ್ರಿಂಗ್ ದಟ್ ಥೆರಪಿ ಟು ಇಂಡಿಯಾ. ಮೋರ್ ಆ್ಯಂಡ್ ಮೋರ್ ನ್ಯೂ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಎರಡನೇ ವಿಚಾರ. ಮೂರನೇದೇನೆಂದರೆ, ನಾವು ಹೇಗೆ ನಮ್ಮ ಬಾಡಿ ಬಯಾಲಜಿನ ಮತ್ತು ನಾವು ಹೇಗೆ ನಮ್ಮ ಡಿಸೀಸ್ ಟ್ರೀಟ್ಮೆಂಟ್ಗೆ ಮಿಕ್ಸ್ ಮಾಡ್ತೀವಿ, ಅದು ಭಾಳ ಯುನೀಕು. ಈಗ ನಮ್ಮಲ್ಲಿ ಕ್ಲೋಸ್ ಟು 10 ಜನ ಡಾಕ್ಟರ್ಸ್ PhD ಮಾಡಿದ್ದಾರೆ. ಆ PhD ಇಂದ ಏನಾಗುತ್ತೆ, ವಿ ಬ್ರಿಂಗ್ ಇನ್ ನ್ಯೂ ಥಾಟ್ ಪ್ರೋಸೆಸ್ ಬರುತ್ತೆ. ಥಾಟ್ ಪ್ರೋಸೆಸ್ ಇಂದ ಏನಾಗುತ್ತೆ, ಅದನ್ನು ನಾವು ಪೇಷಂಟ್ಸ್ಗೆ ವಿತ್ ವೆರಿ ಇಮ್ಮಿಡಿಯೇಟ್ ನಾವು ಅದನ್ನು ಟ್ರೀಟ್ಮೆಂಟ್ ಅಪ್ಲೈ ಮಾಡ್ಬೋದು. ಸರ್, ಇವಾಗ ನಿಮ್ಮ ಹಾಸ್ಪಿಟಲ್ನಲ್ಲಿ ಆಪರೇಷನ್ ಆಗಿರುವಂಥವ್ರು, ಮಾಡಿಸ್ಕೊಂಡಿರುವಂಥವ್ರು ಲಕ್ಷಾಂತರ ಜನರಿದ್ದಾರೆ. ಎಷ್ಟೋ ಜನ ದೃಷ್ಟಿ ಕಳ್ಕೊಂಡು ಬರ್ತಾರೆ. ಅಂಥವ್ರಿಗೆ ಎಲ್ಲರಿಗೂ ಕೂಡ ದೃಷ್ಟಿ ಕೊಟ್ಟಿದ್ದೀರಾ. ಎಷ್ಟು ಜನರಿಗೆ ಇಲ್ಲಿವರೆಗೂ ಆಪರೇಷನ್ ಆಗಿರ್ಬೋದು, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಎವ್ರಿ ಡೇ, ಈವನ್ ಟುಡೇ ಆಲ್ಸೋ ಕೆಲವರು ಹೇಳಿದ್ರು ಅಲ್ಲಿಂದ ಬಂದೆ ಸೊ ಏನಂದ್ರೆ, ಇವತ್ತು ಯಾವುದು ಮ್ಯಾಜಿಕಲ್ ಮಾಡೋಕ್ಕಾಗಲ್ಲ. ಬಟ್ ನಾವು ಒಂದೇ ಬೇಡ್ಕೊಳ್ಳೋದು ದೇವರಲ್ಲಿ ಅಂದರೆ, ದೇವ್ರು ನಮಗೆ ಬೆಸ್ಟ್ ಆಫ್ ಟೆಕ್ನಾಲಜಿ ಕೊಟ್ಟಿದ್ದಾನೆ, ಬೆಸ್ಟ್ ಆಫ್ ಸ್ಕಿಲ್ ಕೊಟ್ಟಿದ್ದಾನೆ, ಬೆಸ್ಟ್ ಆಫ್ ಎನ್ವೈರನ್ಮೆಂಟ್ ಕೊಟ್ಟಿದ್ದಾನೆ. ಸೊ ನಾವು ನಮ್ಮ ಪೇಷಂಟ್ಗೆ ವಿ ಹ್ಯಾವ್ ಟು ಗಿವ್ ದ ಬೆಸ್ಟ್. ಸೊ ವಿ ಹ್ಯಾವ್ ಆಪ್ರೇಟೆಡ್ ಮೋರ್ ದ್ಯಾನ್ ಒಂದು 10-15 ಲಕ್ಷ ಜನಕ್ಕೆ ಆಪ್ರೇಟ್ ಆಗಿರ್ಬೋದು ನಂಬರ್ಸು. ವಿ ಹ್ಯಾವ್ ಆಪ್ರೇಟೆಡ್ ಆನ್ ಲಾಟ್ ಆಫ್ ಟ್ರಾನ್ಸ್ಪ್ಲಾಂಟ್ಸು. ಒಂದು ಮೋರ್ ದೆನ್ ಒಂದು, ನಾನು ಹೇಳ್ತೀನಿ, ಭಾಳ ಖುಷಿ ಪಡೋದಂದರೆ, ವಿ ಆರ್ ಒನ್ ಆಫ್ ದಿ ಫಸ್ಟ್ ಹಾಸ್ಪಿಟಲ್ ಆ್ಯಂಡ್ ಮೇ ಬಿ ಆನ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಅಡಾಪ್ಟ್ ಈ ಪ್ರಿಮೆಚರ್ ಬ್ಲೈಂಡ್ನೆಸ್. ಮಕ್ಕಳಲ್ಲಿ ಬ್ಲೈಂಡ್ ಆಗ್ತಾ ಇತ್ತು. ಈ ಪ್ರಿಮೆಚರ್ ಹುಟ್ಟಿರೋ ಮಕ್ಕಳಲ್ಲಿ 40% ಮಕ್ಕಳು ಕ್ಯಾನ್ ಗೋ ಬ್ಲೈಂಡ್ ಗೊತ್ತಿಲ್ಲದೆ. ಯಾಕಂದರೆ ಪ್ರಿಮೆಚರಲ್ಲಿ ಆಕ್ಸಿಜನ್ ಇರುತ್ತೆ, ಬೇರೆ ಬೇರೆ ನಮ್ಮ ಬ್ಲಡ್ ವೆಸಲ್ಸ್ ಬ್ಲೀಡ್ ಆಗಿಬಿಡುತ್ತೆ ಮಕ್ಕಳಲ್ಲಿ. ನಾವೇನು ಮಾಡಿದ್ವಿ, ಎವ್ರಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ, nook and corner of Karnataka, we sent our van with the machine and we started imaging the eye of those babies. ನನಗೆ ಭಾಳ ಖುಷಿ ಪಡೋದೇನು ಅಂದರೆ, ಮೋರ್ ದ್ಯಾನ್ ಒಂದು 25-30 ಸಾವಿರ ಮಕ್ಕಳನ್ನು we have been able to treat. And because we have been able to treat those children, ಆ ಮಕ್ಕಳು ಇವತ್ತು ಎಲ್ಲೋ ಒಂದು ಕಡೆ we are also part of making them to see. ಇದನ್ನು ಹಾರ್ವರ್ಡ್ ರಿವ್ಯೂ ಅವರು ಅದನ್ನು ಅಡಾಪ್ಟ್ ಮಾಡಿ ದೇ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್ ಅಂತ ತಗೊಂಡ್ರು. ವಿ ಹ್ಯಾವ್ ಬಿನ್ ಸ್ಟಡೀಡ್ ಬೈ ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್, ವಿ ಹ್ಯಾವ್ ಬಿನ್ ಸ್ಟಡೀಡ್ ಬೈ ಲಂಡನ್.
ದೇ ಕಾಲ್ಡ್ ಇಟ್ ಒನ್ ಆಫ್ ದ ಮೇಜರ್ ಸ್ಟಡಿ ಇನ್ ದಿಸ್ ವರ್ಲ್ಡ್. ಸೊ ಅವಾಗೇನಂದರೆ ಮತ್ತೆ ಇದು ಕ್ಯಾನ್ಸರ್ದು ಇವೆಲ್ಲ ಏನಾಗುತ್ತೆ ಅಂದರೆ ನಾರ್ಮಲ್ ಸರ್ಜರೀಸು ತುಂಬ ಜನ ಮಾಡ್ಬೋದು, ಬಟ್ ನಾವು ಏನು ಎಕ್ಸ್ಟ್ರಾ ಕೊಡ್ತೀವಿ ನಮ್ಮ ಸ್ಟೇಟ್ಗೆ ಅಂದರೆ ವಿಚ್ ವಿಲ್ ಬ್ರಿಂಗ್ ಅಸ್ ಟ್ರಿಮೆಂಡಸ್ ಅಮೌಂಟ್ ಆಫ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್. ಒಂದು ಹುಟ್ಟಿರೋ ಮಗುನ ಒಂದು 3 ಡೇಸಲ್ಲಿ ನಾವು ಡಿಟೆಕ್ಟ್ ಮಾಡಲಿಲ್ಲ ಅಂದರೆ ಬ್ಲೈಂಡ್ ಆಗಿಬಿಡುತ್ತೆ. ಒಂದು ಮಗು 3 ದಿನದಲ್ಲಿ ನೀವು ಟ್ರೀಟ್ಮೆಂಟ್ ಕೊಟ್ಟರೆ ಆ ಮಗು ನೀವು ಹೇಗೆ ಕೂತ್ಕೊಂಡು ಎಲ್ಲ ನೋಡ್ತಿದ್ದೀವೋ ಆ ಥರ ನೋಡ್ಬೋದು. ಆ 3 ಡೇಸಲ್ಲಿ ಆಗಲಿಲ್ಲ ಅಂದರೆ ದ ಚೈಲ್ಡ್ ಮೇ ಗೋ ಬ್ಲೈಂಡ್. ಸೊ ನಮ್ಗೆ ಇಮ್ಯಾಜಿನ್ ಹೌ ಮಚ್ ಆಫ್ ಹ್ಯಾಪಿನೆಸ್ ದಟ್ ಗಿವ್ಸ್. ಆ್ಯಂಡ್ ನಾವು ಗೌರ್ಮೆಂಟ್ಗೆ ವಿ ಆರ್ ಡೂಯಿಂಗ್ ಇಟ್ ಫ್ರೀ. ವಿ ಟೋಲ್ಡ್ ದ ಗೌರ್ಮೆಂಟ್ ದಟ್ ಇದರಿಂದ ನಮ್ಗೆ ಏನೂ ದುಡ್ಡು ಬೇಡ, ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಆಸ್ ಆರ್ ಸರ್ವಿಸ್. ಸೊ ಈ ಥರದ ಕ್ಯಾನ್ಸರ್ ಮಕ್ಕಳಲ್ಲಿ ವಿ ಡೂ ಇಟ್ ಸರ್ವಿಸ್, ಮಕ್ಕಳು ಬಂದಿರೋ ಕ್ಯಾಟಗರಿ. ಸೊ ನಾನು ಭಾಳ ಖುಷಿ ಪಡೋದು ಏನು ಅಂದರೆ ಒಂದು ಮಗುಗೆ ಇಫ್ ಯು ಆರ್ ಏಬಲ್ ಟು ಮೇಕ್ ದ ಚೈಲ್ಡ್ ಟು ಸಿ. ಈಗ ನಮ್ಮ ಪ್ಲ್ಯಾನ್ ಏನು ಅಂದರೆ ಜೀನ್ ಥೆರಪಿ ಈ ಕ್ಲೈಂಡ್ ಆಗಿರೋ ಮಕ್ಕಳು, ನೈಟಲ್ಲಿ ಕಾಣಿಸದೇ ಇರೋ ಮಕ್ಕಳನ್ನ ಥೆರಪಿ ಕೊಡೋದು. ದಟ್ ವಿಲ್ ಬ್ರಿಂಗ್ ದ ಬಿಗ್ಗೆಸ್ಟ್ ಪೀಸ್ ಆಫ್ ಅ ಲೈಫ್. ಬಿಕಾಸ್ ಈ ಮಗುಗೆ 8 ಕೋಟಿ ಇಂಜೆಕ್ಷನ್ ತಗೊಳ್ಳೋದು ಭಾಳ ಕಷ್ಟ. ಅಂದ್ರೆ 8 ಕೋಟಿ ಇದೆಯಾ ಸರ್ ಇದು? 8 ಕೋಟಿ ಆ ಒಂದು ಇಂಜೆಕ್ಷನ್ ವಿಚ್ ರಿವರ್ಸಸ್ ಲಾಟ್ ಆಫ್ ದಿಸ್ ಬ್ಲೈಂಡ್ ಇಸ್ ಕಾಲ್ಡ್ 8 crores. ನಮ್ಮ ದೇಶದಲ್ಲಿ ಸಿಗುತ್ತೆ ಸರ್? ನಮ್ಮ ದೇಶದಲ್ಲೂ ನೀವು 8 ಕೋಟಿ ಇದಾಗ ಸಿಗುತ್ತೆ. ಎಷ್ಟು ಜನ ಕೊಡ್ತಾರೆ 8 ಕೋಟಿ? ನಾವೇನು ಮಾಡಿದ್ವಿ, ನಮ್ಮದೇ ಲ್ಯಾಬ್ ಮಾಡಿ 20 ವರ್ಷ ತಗೊಳ್ತದೆ ಮಾಡಿ ಆ ಇಂಜೆಕ್ಷನನ್ನು ನಾಳೆ ಬೇಕಿದ್ರೆ ನಾವು ಫ್ರೀನೂ ಕೊಡ್ಬೋದು. ದಟ್ ಈಸ್ ಹೌ ವಿ ಆರ್ ಬಿನ್ ಏಬಲ್ ಟು ಮೇಕ್. ಬಿಕಾಸ್ ನನ್ನ ಹತ್ರ ಇದ್ಮೇಲೆ ಐ ಆಮ್ ನಾಟ್ ಡಿಪೆಂಡ್ ಆನ್ ಎನಿ ಕಂಪ್ನಿ. ಅದು ನಾನು ಮಾಡಿರುವಂಥ ಜೀನ್ ಥೆರಪಿ ವೆಕ್ಟರ್ಸು. ಅದರಿಂದ ಇಫ್ ನಾಳೆ ಯಾರಿಗೋ ತುಂಬ ನೀಡ್ ಇದ್ರೆ ಐ ಕ್ಯಾನ್ ಗಿವ್ ಇಟ್ ಫ್ರೀ ಆಲ್ಸೋ. ದಟ್ ಈಸ್ ದ ವಿಷನ್ ವಿ ಹ್ಯಾಡ್. ಯಾಕಂದರೆ ಇದನ್ನು ದುಡ್ಡು ಮಾಡೋ ವಿಷನ್ ಆಗಿದ್ರೆ ಅದು ಬೇರೆ ಕತೆ, ಅದೇ ಬೇರೆ ಕಂಪನಿ ಮಾಡಿ ಅದು ಬೇರೆ ಕತೆ ಆಗಿರೋದು. ಲೈಕ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಸಣ್ಣ ಒಂದು ಕ್ಯಾಟ್ರಾಕ್ಟಿಂದ ಹಿಡಿದು ಜೀನ್ ಥೆರಪಿವರೆಗೂ ವಿ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ಅವರ್ ಬ್ಯಾಂಡ್ವಿಡ್ತ್. ಜೀನ್ ಥೆರಪಿನಲ್ಲಿ ಟ್ರೀಟ್ಮೆಂಟ್ ಹೇಗಾಗುತ್ತೆ ಸರ್? ಈಗ ಫಾರ್ ಎಕ್ಸಾಂಪಲ್ ನಮ್ದು ದೋಷಗಳು ನಾವು ಎಲ್ಲಿಂದನೋ ಒಂದು ನಮ್ಮ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಇಂದ ಪಡೆದು ಬಂದಿರುವಂಥದ್ದು. ಅವಾಗ ಏನಾಗುತ್ತೆ, ಅದು ಪಡೆದು ಬಂದಿರೋದು ಎಲ್ಲೋ ಒಂದು ಕೋಡಿಂಗ್ ಅಲ್ಲಿ ತಪ್ಪಾಗ್ಬಿಟ್ರೆ ಯಾರೋ ಒಬ್ಬೊಬ್ರಿಗೆ ಒಂದೊಂದು ಡಿಸೀಸ್ ಕಾಣಿಸ್ಕೊಂಡ್ಬಿಡುತ್ತೆ. ಆ ಡಿಸೀಸನ್ನು ನಾವು ಅದನ್ನು ರೆಕ್ಟಿಫೈ ಮಾಡಬೇಕು. ಆ ರೆಕ್ಟಿಫೈ ಮಾಡಬೇಕಾದ್ರೆ ಟ್ರೀಟ್ಮೆಂಟ್ ಇಲ್ಲ, ಜೀನ್ನೇ ನಾವು ಇಂಜೆಕ್ಷನ್ ಕೊಟ್ಟು ಹೊಸ ಜೀನ್ ಆ್ಯಡ್ ಮಾಡಿ ಅದನ್ನು ರೆಕ್ಟಿಫೈ ಮಾಡಬೇಕು. ಆ ಎಡಿಷನ್ ಆಫ್ ದ ಜೀನ್ ಇದೆಯಲ್ಲ, ಅದಕ್ಕೆ ಜೀನ್ ಥೆರಪಿ ಅಂತ ಹೇಳ್ತೀವಿ. ಅದು ಆ ಥೆರಪಿ ಇದೆಯಲ್ಲ, ಜೀನ್ಸು ಎಡಿಟ್ ಮಾಡಿ ಎಲ್ಲ ಮಾಡೋದಕ್ಕೆ ಬಹಳ ಕಾಸ್ಟ್ಲಿ. ಈಗ ನಾವು ಕಂಪನಿಗೆ ಹೋಗಿ ಕೇಳಿದ್ರೆ ದೊಡ್ಡ ಕಂಪನಿಯವರೆಲ್ಲ ದೇ ಆರ್ ಪುಟ್ಟಿಂಗ್ ಮನಿ. ಅವ್ರೇನು ಮಾಡ್ತಾರೆ, ಒಂದು 20-30 ವರ್ಷ ಸ್ಟಡಿ ಮಾಡಿರೋದೆಲ್ಲ ಅದಕ್ಕೆ ದುಡ್ಡು ಹಾಕ್ಬಿಟ್ಟು ಒಂದು ಪ್ರೈಸ್ ಫಿಕ್ಸ್ ಮಾಡ್ತಾರೆ. ನಾವು ನೆಕ್ಸ್ಟ್ ಒಂದು 5-10 ವರ್ಷ ತರುವಂಥ ಥೆರಪೀಸು ವಿ ವಾಂಟ್ ಟು ಡೂ ಇಟ್ ಅಟ್ ದ ಲೋಯೆಸ್ಟ್ ಪಾಸಿಬಲ್ ಪ್ರೈಸ್, ಸೊ ದ್ಯಾಟ್ ನಮ್ಮ ಜನರಿಗೆ ಪ್ರೈಸ್ ಕಂಡು ಹೆದರ್ಕೊಳ್ಬಾರ್ದು. ಬರೀ ಕಣ್ಣಿಗಂತಲ್ಲ, ಬೇರೆ ಬಾಡಿಯಲ್ಲಿ ಡಿಸ್ಟ್ರೋಫೀಸ್, ಸಿಕ್ಕಲ್ ಸೆಲ್ ಎನಿಮಿಯಾ, ವೇರಿಯಸ್ ಕ್ಯಾನ್ಸರ್ಸ್, ವಿ ವಾಂಟ್ ಟು ಸ್ಟಡಿ ಆನ್ ಮಲ್ಟಿಪಲ್ ಥಿಂಗ್ಸ್. ನಾವಿನ್ನು 10 ವರ್ಷ ನೀವು ಇದೇ ಥರ ಕುತ್ಕೊಂಡು ಮಾತಾಡಿದಾಗ we will be only talking about how therapy like gene therapy stem cell will cure the disease. 10 ವರ್ಷದಲ್ಲಿ ನಾವು ಈಗ ತಗೊಳ್ತೀವಲ್ಲ ಮಾತ್ರೆಗಳೆಲ್ಲ ಅಬ್ಸ್ಲೀಟ್ ಆಗಿ ಹೋಗ್ಬಿಡುತ್ತೆ. ಇಟ್ ಇಸ್ ಗೋಯಿಂಗ್ ಟು ಚೇಂಜ್ ದ ವೇ ಯು ಆರ್ ಡೂಯಿಂಗ್ ಎಟ್ ದ ಹೆಲ್ತ್ ಕೇರ್ ಸಿಸ್ಟಮ್. ಕಣ್ಣಿಗೆ ಸಂಬಂಧಪಟ್ಟಂತೆ ತುಂಬಾ ಸಮಸ್ಯೆಗಳು ಬರುತ್ತೆ. ಈ ನಮ್ಮ ಮಕ್ಕಳದ್ದು ದೃಷ್ಟಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಚಿಕ್ಕ ಮಕ್ಕಳು ಚಿಕ್ಕ ಏಜಲ್ಲೇ ಕನ್ನಡಕ ಹಾಕೊಳ್ಳೋದು, ಆಮೇಲೆ ಈ ಮಕ್ಕಳು ಊಟ ಮಾಡಿಲ್ಲ ಅಂತಂದ್ರೆ ಮೊಬೈಲ್ ಕೊಟ್ಬಿಡ್ತಾರೆ, ನಿದ್ದೆ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ನೀನು ಈಗ ಹೋಮ್ವರ್ಕ್ ಮುಗಿಸಿದ್ರೆ ನಾನು ಫೋನ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಇದಂತೂ ಪ್ರತಿಯೊಂದು ಮನೆಯಲ್ಲೂ ಇರುವಂತಹ ಸಮಸ್ಯೆ. ಇದರಿಂದ ಮಕ್ಕಳ ದೃಷ್ಟಿ ಮೇಲೆ ಏನೆಲ್ಲ ಸಮಸ್ಯೆಗಳಾಗುತ್ತೆ? ಬಹಳ. ನಾವೊಂದು ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ಸ್ ಮಾಡಿದ್ವಿ. ಮಯೋಪಿಯಾ 2050ಗೆ ಎವ್ರಿ ಸೆಕೆಂಡ್ ಪರ್ಸನ್ ವಿಲ್ ವೇರ್ ಎ ಗ್ಲಾಸ್ ಇನ್ ದ ವರ್ಲ್ಡ್. ಅಂದರೆ ಇಮ್ಯಾಜಿನ್ ಮಾಡಿ, ನಾವು ಎವಲ್ಯೂಷನಲ್ಲಿ ಫಸ್ಟ್ ನಾವು ಒಂದು ಆದಿಮಾನವರಾಗಿದ್ದಾಗ ನಮ್ಮ ಕಣ್ಣು ದೃಷ್ಟಿ ನೈಟಲ್ಲಿ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಹೊತ್ತು ನಮ್ಮ ದೃಷ್ಟಿ ಚೆನ್ನಾಗಿರಲಿಲ್ಲ. ಯಾಕಂದರೆ ನಾವು ನೈಟಲ್ಲಿ ಹಂಟ್ ಮಾಡ್ತಿದ್ವಿ, ನಾವು ಪ್ರಾಣಿಗಳ ಥರ ಇದ್ವಿ. ಈಗ ಪ್ರಾಣಿಗಳಲ್ಲಿ ನೋಡಿ ನೈಟ್ ತುಂಬ ಚೆನ್ನಾಗಿದೆ, ಬೆಳಗ್ಗೆ ಹೊತ್ತು ಅವಶ್ಯ ಚೆನ್ನಾಗಿರಲ್ಲ. ನಾವು ಎವಲ್ಯೂಷನ್ ಆಗಿ ಏನಾಯಿತು, ನೈಟ್ ವಿಷನ್ ಕಮ್ಮಿ ಆಯಿತು, ಡೇ ವಿಷನ್ನು ಓಡಾಟಕ್ಕೆ ನಮಗೆ ವಿಷನ್ ಚೆನ್ನಾಗಾಯಿತು. ನಾವು ಎವಲ್ಯೂಷನ್ ಹೆಂಗಾಗ್ತಾ ಇದೆ ಅಂದರೆ, ತುಂಬ ಸಮಯದ ನಂತರ ನಾವು ನಾರ್ಮಲ್ ವಿದೌಟ್ ಗ್ಲಾಸಸ್ ನಾವು ನೋಡೋಕ್ಕೆ ಆಗಲ್ಲ, ಆ ಥರ ಆಗ್ಬಿಡ್ತೀವಿ. ಯಾಕಂದರೆ ವಿತ್ ದಿಸ್ ಕಂಪ್ಯೂಟರ್ TV. ಬಟ್ ಏನಂದರೆ ಸಮಸ್ಯೆಗಳು, ಅದಕ್ಕೆ ಪರಿಹಾರ ತುಂಬ ಕಷ್ಟ. ನಮ್ಮನೇಲೆ ಮಕ್ಕಳಿದ್ದಾರೆ, ನಾವು ಅವ್ರಿಗೆ ಏನಾದ್ರು
ಹೆಂಗಾರು ಮಾಡಿ ನೋಡ್ತಾರೆ. ನೀವೆಲ್ಲ ಬಿಡಿ, ಸ್ಕೂಲ್ಗೆ ಹೋದ್ರೆ ನೀವು ಅವ್ರ ಬುಕ್ ಯಾರು ತಗೊಂಬರಲ್ಲ, ಎಲ್ಲ ಐಪ್ಯಾಡ್ ತಗೊಂಡ್ಬಂದ್ಬಿಡ್ತಾರೆ, ಐಪ್ಯಾಡಲ್ಲೇ ಬರೀತಾರೆ, ಐಪ್ಯಾಡೇ ನೋಟ್ ಸ್ಟೋರ್ ಇರುತ್ತೆ. ಸೊ ಇಟ್ಸ್ ಬಿಕಮಿಂಗ್ ಹೆವಿಲಿ ಡಿಪೆಂಡೆಂಟ್. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಸಿಂಗಾಪುರ್ ನ್ಯಾಷನಲ್ ಐ ಸ್ಟಡಿ ಅಂತ ಮಾಡಿದ್ರು, ತುಂಬ ಒಳ್ಳೆ ಸ್ಟಡಿ ಅದು. ನಾವು ಅದರಲ್ಲಿ ತುಂಬ ರಿಸರ್ಚ್ ಮಾಡಿದ್ವಿ. ಮಕ್ಕಳನ್ನ ದಿನಕ್ಕೆ 2 ಗಂಟೆ ಬಿಸಿಲಲ್ಲಿ ಇರಲೇಬೇಕು. ಸ್ಕೂಲ್ಸ್ ಏನ್ ಮಾಡ್ಬಿಡ್ತಾರೆ ಈಗ, ಹೊರಗಡೆ ಆಟ ಆಡೋದೇ ಇಲ್ಲ. ಸೊ ಸ್ಕೂಲಿಗೆ ನಾವು ಆದಷ್ಟು ವಿ ಹ್ಯಾವ್ ರಿಟರ್ನ್ ಅ ಲಾಟ್ ಆಫ್ ಮೇಲ್ಸ್ ಕಳಿಸಿ, ವಿ ಹ್ಯಾವ್ ರಿಟರ್ನ್ ಟೇಕನ್ ಅಪ್ ಅ ಲಾಟ್ ಆಫ್ ಇಂಟ್ರೆಸ್ಟ್ ದಟ್ ಸ್ಕೂಲಲ್ಲಿ 2 hours ದೇ ಹ್ಯಾವ್ ಟು ಸ್ಪೆಂಡ್ ಇನ್ ಔಟ್ಸೈಡ್. ಪ್ಲಸ್ ದ ಚೈಲ್ಡ್ 2 hours ಇದ್ದಾಗ ಏನಾಗುತ್ತೆ, ವೈಟಮಿನ್ ಡಿ ಸಿಗುತ್ತೆ. ವೈಟಮಿನ್ ಡಿ ಏನು ಮಾಡುತ್ತೆ, ಡೋಪಮಿನ್ ಇನ್ಕ್ರೀಸ್ ಮಾಡುತ್ತೆ. ಆಡಿದ್ರೆ ಡೋಪಮಿನ್ ಇನ್ಕ್ರೀಸ್ ಮಾಡುತ್ತೆ. ಈ ಡೋಪಮಿನ್ ಅನ್ನೋದಿಯಲ್ಲ, ಇಟ್ಸ್ ಅ ವೆರಿ ಗುಡ್ ಹಾರ್ಮೋನ್. ನಾವೇನಾರು ರಿವಾರ್ಡ್ ಸಿಕ್ಕಿದ ತಕ್ಷಣ ಡೋಪಮಿನ್ ಬೇಕು. ನಮ್ಗೆ ಏನಾದ್ರು ಒಂದು ಸ್ವೀಟ್ ನೋಡಿದ ತಕ್ಷಣ ನಾವು ತಿನ್ಬೇಕಂತ ಆಸೆ ಇದೆಯಲ್ಲ, ಅದು ಡೋಪಮಿನ್ ಇಸ್ ಪುಷಿಂಗ್ ಯು ಟು ಈಟ್ ದಟ್. ಯಾಕೆಂದ್ರೆ ಇಟ್ ಗಿವ್ಸ್ ಯು ದಟ್ ಫೀಲಿಂಗ್, ದಟ್ ಆಂಟಿಸಿಪೇಟರಿ ಹಾರ್ಮೋನ್. ಅದು ಒಂದು ವಿನ್ ಆಗುವಾಗ ಅಥವಾ ನಾವು ಒಂದು ಎಕ್ಸಾಮ್ ತುಂಬಾ ಚೆನ್ನಾಗಿ ಬರೆದು ನಾನು ರ್ಯಾಂಕ್ ಬರ್ತೀನಿ ಅನ್ನೋದು, ಅದು ಇಟ್ಸ್ ಅನ್ ಹಾರ್ಮ್. ದ್ಯಾಟ್ ಈಸ್ ವಾಟ್ ಮೇಕ್ಸ್ ದಿ ಐ ಟು ಶ್ರಿಂಕ್, ಗ್ರೋತ್ ಸ್ಟಾಪ್ ಮಾಡುತ್ತೆ. ದಟ್ ಈಸ್ ಸಮಥಿಂಗ್ ನಾವೇ ಸ್ಟಡಿ ಮಾಡಿ ಪಬ್ಲಿಷ್ ಮಾಡಿದ್ವಿ. ಬಟ್ ಈಗ ಡೋಪಮಿನ್ ಇನ್ಕ್ರೀಸ್ ಇಲ್ಲದೆ ಇದ್ರೆ ಮಕ್ಕಳೇನಾಗುತ್ತೆ, ಐಬಾಲ್ ಅನ್ಕಂಟ್ರೋಲ್ ಗ್ರೋತ್ ಆಗಿಬಿಡುತ್ತೆ, ಮೈನಸ್ ಪವರ್ ಬರುತ್ತೆ. ಡೋಪಮಿನ್ ಯಾಕಿರಲ್ಲ ಇವತ್ತು? ದ ಚಿಲ್ಡ್ರನ್ ಆರ್ ಸ್ಟ್ರೆಸ್ಡ್, ಹಾಫ್ ದ ಟೈಮ್ ದೇ ಆರ್ ನಾಟ್ ಇಂಡೋರ್ಸ್, ವಿಟಮಿನ್ ಡಿ ಸಿಗ್ತಾ ಇಲ್ಲ. ಸೊ ಅದರಿಂದ 2 hours ಆಫ್ ಸ್ಪೆಂಡಿಂಗ್ ಔಟ್ಸೈಡ್ ಹ್ಯಾವ್ ಎ ಹ್ಯೂಜ್ ಇಂಪ್ಯಾಕ್ಟ್. ಆ್ಯಂಡ್ ಅವಾಗ ಆಡಿದ್ರೆ ಏನಾಗುತ್ತೆ, ಆ ಗೇಮ್ ಇಸ್ ಕಾಂಪಿಟಿಷನ್. ಆವಾಗ ಡೋಪಮಿನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ವಿ ಹ್ಯಾವ್ ಸೀನ್ ದಟ್ ಇಟ್ ಇಸ್ ಸ್ಟ್ರಿಂಗ್. So it's a very important factor in reducing the size of the eyeball. ಸರ್, ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲ್ ನೋಡೋದು, ರಾತ್ರಿ ಮಲಗೋಕ್ಕಿಂತ ಮುಂಚೆ ಮೊಬೈಲ್ ನೋಡೋದು, ಇದರಿಂದ ಡಿಮ್ ಲೈಟ್ ಅಲ್ಲಿ ಏನಾಗುತ್ತೆ, ವೆನ್ ಯು ಆರ್ ಎದ್ದ ತಕ್ಷಣ ನೋಡೋ ಏನಾಗುತ್ತೆ, ಮೊಬೈಲ್ ಲುಕಿಂಗ್ ಸ್ಟಿಮ್ಯುಲೇಟ್ಸ್ ದಿ ಲೆಂತ್ ಆಫ್ ದಿ ಐಬಾಲ್. ನೀವು ಡಾರ್ಕ್ ಲೈಟ್ ಅಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋದು ಏನಾಗುತ್ತೆ, ಬ್ರೈನ್ ಟ್ರಿಗರ್ ಹೋಗ್ತಾ ಇರುತ್ತೆ. ತುಂಬಾ ಕತ್ಲೆ ಇದೆ, ಬ್ರೈನ್ ಏನ್ ಮಾಡುತ್ತೆ, ಇಟ್ ವಿಲ್ ಟ್ರೈ ಟು ಕ್ರಿಯೇಟ್ ಸಮ್ ಕೈಂಡ್ ಆಫ್ ಅನ್ changes in the eyeball for you to focus. ಅದು ಕಾನ್ಸ್ಟೆಂಟ್ ಫೋಕಸ್ ಮಾಡೋದು ಏನಾಗುತ್ತೆ, ಈಗ ನಾವು ಒಂದು ಮಸಲ್ ಬಿಲ್ಡ್ ಮಾಡಿದ್ರೆ, ತುಂಬಾ ವರ್ಕೌಟ್ ಮಾಡಿದ್ರೆ ಹೆಂಗೆ ಬೈಸಪ್ಸ್ ಬಿಲ್ಡ್ ಆಗುತ್ತೆ, ಅದೇ ತರ ತುಂಬಾ ಕಾನ್ಸ್ಟೆಂಟ್ ಆಗಿ ಟ್ರೈಂಗ್ ಟು ಲುಕ್ ಅಟ್ ಸಮಥಿಂಗ್ ವೆರಿ ನಿಯರ್, ಏನಾಗುತ್ತೆ, ಐಬಾಲ್ ಇನ್ಕ್ರೀಸ್ ಆಗುತ್ತೆ. ಇಟ್ಸ್ ಲೈಕ್ ಅ ಎವಲ್ಯೂಷನರಿ ಕಾನ್ಸೆಪ್ಟ್ ಆಫ್ ಬಾಡಿ ಬಿಲ್ಡಿಂಗ್. ಅದು ಚಿಕ್ಕ ಮಕ್ಕಳಲ್ಲಿ ಇನ್ಕ್ರೀಸ್ ಆಗಿದ ತಕ್ಷಣ ಮಯೋಪಿಯಾ ಬಂದ್ಬಿಡುತ್ತೆ. ಅದಕ್ಕೆ ಡಿಮ್ ಲೈಟ್ ಅಲ್ಲಿ ನೋಡೋದು ಅಥವಾ ತುಂಬಾ ಹೊತ್ತು ನೋಡೋದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಮೇಜರ್ ಇಶ್ಯೂ ಅಂದ್ರೆ, ಮೊನ್ನೆ ತಾನೇ ಬುಕ್ ಬೇರೆ ರಿಲೀಸ್ ಮಾಡಿದ್ವಿ ಅವ್ರ ಚೇರ್ಮನ್ ಅಲ್ಲಿ, ಡಯಾಬಿಟೀಸ್ ನೋ ಮೋರ್ ಅಂತ. ಮೇಜರ್ ಥಿಂಗ್ ಅಂದ್ರೆ ಸ್ವೀಟ್ಸು. ನಿಮ್ಮ ಚಿಲ್ಡ್ರನ್ಗೆ ನೀವು ಚೆನ್ನಾಗಿ ಮಾಡಿದ್ಯಾ, ನಿಮಗೆ ಚಾಕ್ಲೇಟು, ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ಸ್ವೀಟ್ಸ್ ಆ್ಯಂಡ್ ಹೆವಿ ಸ್ವೀಟ್ಸ್. ಆ್ಯಂಡ್ ಇದಿದೆಯಲ್ಲ, ಇಟ್ ಇಸ್ ಚೇಂಜಿಂಗ್ ದಿ ಗಟ್. ನಮ್ಮ ಬಾಡಿಯಲ್ಲಿ ಇರೋ ಮೈಕ್ರೋ ಬ್ಯಾಕ್ಟೀರಿಯಾ ಹೋಗ್ತಾ ಇದೆ. ಬ್ಯಾಕ್ಟೀರಿಯಾ ಹೋಗಿದ ತಕ್ಷಣ ಏನಾಗುತ್ತೆ, ನಮ್ಮ ಅಡ್ಯಾಪ್ಟೇಷನ್ ಟು ಸ್ಟ್ರೆಸ್ ಇಸ್ ಕಮಿಂಗ್ ಡೌನ್. ಮಕ್ಕಳಲ್ಲಿ ನೋಡಿ, ಈಗ ಒಂಚೂರು ಸ್ಕೂಲಲ್ಲಿ 1-2 ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ದೇ ಗೋ ಇನ್ ಟು ಡಿಪ್ರೆಷನ್ ಅಂತ ಹೇಳ್ತಾರೆ. ಬಿಕಾಸ್ ದರ್ ಈಸ್ ವೆರಿ ಲಿಟಲ್ ಅಡ್ಯಾಪ್ಟೇಷನ್ ಟು ಸ್ಟ್ರೆಸ್. ಅದಕ್ಕೆ ಸ್ವೀಟ್ಸು, ದ ರೋಲ್ ಆಫ್ ಮೊಬೈಲು, ಅದನ್ನು ಟೋಟಲ್ ಸ್ಟಾಪ್ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹೌ ಟು ಅವಾಯ್ಡ್ ಇಟ್ ಟು ಅವರ್ ಬೆಸ್ಟ್ ಆಫ್ ಅವರ್ ಅಬಿಲಿಟಿ. ಸರ್, ಇವಾಗ ವರ್ಕ್ ಮಾಡೋರು ಅಷ್ಟೇ, ಎಕ್ಸಾಂಪಲ್ IT/BT ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವ್ರು ಬೆಳಗ್ಗೆಯಿಂದ ಸಂಜೆ ತನಕ ಸ್ಕ್ರೀನ್ ನೋಡ್ತಾನೆ ಇರ್ತಾರೆ. ಅಂಥವ್ರು ಕಣ್ಣನ್ನ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೋದು? ಈಗ ನಾವು 20-20-20 ರೂಲ್ ಅಂತ ಹೇಳ್ತೀವಿ. ಆದಷ್ಟು 20 minutes ಆದ್ಮೇಲೆ ಎಲ್ಲೋ ಒಂದು 20 feet ಅಲ್ಲಿ ಇರೋದು ಯಾವುದೋ ಒಂದು ಬಿಲ್ಡಿಂಗ್ ನೋಡಿ, ಸೊ ದಟ್ ಇಟ್ ರಿಲ್ಯಾಕ್ಸಸ್ ದಿ ಮಸಲ್ ಅಂತ, and blink 20 times. Multiple ಈ ಥರ ಇದಾವೆ. ಬಟ್ ವಾಟ್ ಐ ಫೀಲ್ ಇಸ್, ಒನ್ ಆಫ್ ದ ಥಿಂಗ್ಸ್ ದೇ ಹ್ಯಾವ್ ಟು ಮಾನಿಟರ್ ದೆಮ್ಸೆಲ್ಫ್ ಇಸ್ ಒನ್, ವೈಟಮಿನ್ ಡಿ. ವೈಟಮಿನ್ ಡಿ ಚೆಕ್ ಮಾಡ್ತಾ ಇರಬೇಕು. ವೈಟಮಿನ್ ಡಿ ಲೋ ಇದ್ದಷ್ಟು ಕಣ್ಣಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಎರಡನೇದು, ವೆನ್ ಯು ಆರ್ ವರ್ಕಿಂಗ್ ಫಾರ್ ಲಾಂಗ್ ಅವರ್ಸ್, ಯು binge on eating unhealthy food. Unhealthy food also have an impact on the body and also the eye. ಈಗ you eat lot of carbohydrate driven pizza, ಬರ್ಗರು, ಆಮೇಲೆ ಅದರಲ್ಲಿ ನ್ಯೂಟ್ರಿಷನ್ ಇರೋದಿಲ್ಲ, ಪ್ರೋಸೆಸ್ ಫುಡ್ಸ್ ಅವೆಲ್ಲ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾವು ಆ್ಯಸ್ ಡಾಕ್ಟರ್ಸ್ ಫುಡ್ ಬಗ್ಗೆ ಭಾಳ ಕಮ್ಮಿ ಮಾತಾಡ್ತಾ ಇದ್ವಿ. ಬಟ್ ನಮ್ಮ ಚೇರ್ಮನ್ ಅವರು ಅದ್ರ ಬಗ್ಗೆ he took up on a big way because he spoke so much about the diet. ನಮ್ಮ ಡಯಟು my diet is the major form of treatment and medicine is the second form. ಈಗ ನಾವು ತುಂಬ ಸತಿ ನಾವು ನೋಡ್ತಿರ್ತೀವಿ, ನಾವೇ ಅದೇ ಥರ ಮಾಡಿರ್ಬೋದು. ಏನೋ
ದೊಡ್ಡ ದೊಡ್ಡ ಪಿಜ್ಜಾ ತಿನ್ನೋದು, ಬಿಕಾಸ್ ವಿ ಫೀಲ್ ದ್ಯಾಟ್ ಈಗ ಎಸ್ಪೆಷಲಿ ಇಟ್ ಈಸ್ ಲೈಕ್ ಅನ್ ಆಲ್ಕೋಹಾಲ್, ಶುಗರ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಲೈಕ್ ಆಲ್ಕೋಹಾಲ್, ಅಡಿಕ್ಟ್ ಆಗಿಬಿಡ್ತೀವಿ. ಒಂದ್ಸತಿ ಅದು ತಿನ್ನೋಕೆ ಶುರು ಮಾಡ್ಬಿಟ್ರೆ ನಮ್ಮ ಆ ಬಾಡಿಯಲ್ಲಿ ವೆಯ್ಟ್ ಗೇನ್ ಆಗೋ ಸೆಕೆಂಡ್ರಿ, ವಿಲ್ ಬಿ ಲಾಟ್ ಆಫ್ ಅದರ್ ಚೇಂಜಸ್ ವಿಚ್ ಕೀಪ್ಸ್ ಹ್ಯಾಪ್ನಿಂಗ್. ಗಟ್ ನಮ್ಮ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ, ಮೈಕ್ರೋಬಯಾಮ್ಸ್ ಹೋಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್, ಇನ್ಸುಲಿನ್ ಡಯಾಬಿಟಿಸ್ ಆಗೋಕ್ಕಿಂತ 10 ವರ್ಷ ಮುಂಚೆ ಇನ್ಸುಲಿನ್ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಶುರು ಆಗುತ್ತೆ. ನಾವು ಅದನ್ನು ಟೆಸ್ಟ್ ಮಾಡಿಸಲ್ಲ. ಇವತ್ತು ದಿಸೆ 1 in 5 is ಇನ್ಸುಲಿನ್ ರೆಸಿಸ್ಟೆನ್ಸ್, ಎಸ್ಪೆಷಲಿ ಯಂಗರ್ ಲಾಟ್. ಅಂದರೆ ಇನ್ನೊಂದು 15 ವರ್ಷದಲ್ಲಿ ಇಮ್ಯಾಜಿನ್ ದ ಲೋಡ್ ಆಫ್ ಡಯಾಬಿಟಿಸ್ ಇನ್ ದಿಸ್ ಕಂಟ್ರಿ. ಆ ಡಯಾಬಿಟಿಸ್ ಬಂದರೆ ಇಟ್ಸ್ ಅ ಮೆಸ್ಸಿ ಅಫೇರ್. ಸೊ ಅದರಿಂದ IT ಸೆಕ್ಟರ್ ಆಗಲಿ, ನಮ್ಮ ಸ್ಕೂಲಲ್ಲಾಗಲಿ, ದ ನ್ಯೂಟ್ರಿಷನ್ ಬಗ್ಗೆ ಭಾಳ ಇಂಪಾರ್ಟೆಂಟ್. ನಾವು ಇಫ್ ಯು ರಿಯಲಿ ಗೋ ಬ್ಯಾಕ್ ಟು ಈಜಿಪ್ಷನ್ ಪ್ರಾವರ್ಬ್ ಇದೆ, ನೀವು ಅರ್ಧ ಏನು ತಿಂತೀರೋ ನಿನ್ನನ್ನು ಹೆಲ್ದಿಯಾಗಿ ಇಟ್ಕೊಂಡಿರುತ್ತೆ, ನೀನು ಇನ್ನೊಂದು ಅರ್ಧ ನೀನು ತಿಂತೀಯಲ್ಲ ಅದನ್ನು ಡಾಕ್ಟರ್ ಹೆಲ್ದಿಯಾಗಿರ್ತಾರೆ ಅಂತ. ಅದನ್ನು ಇಂಗ್ಲೀಷಲ್ಲಿ ಚೇಂಜ್ ಮಾಡಿದ್ರು. ಹಾಫ್ ಆಫ್ ವಾಟ್ ಯು ಈಟ್ ಕೀಪ್ಸ್ ಯು ಹೆಲ್ದಿ, ಅದರ್ ಹಾಫ್ ಕೀಪ್ಸ್ ಯುವರ್ ಡಾಕ್ಟರ್ ಹ್ಯಾಪಿ ಅಂತ. ಸೊ ಅದರ ಅರ್ಥ ಎಷ್ಟು ಪವರ್ಫುಲ್ ಇದೆ ಅಂದರೆ, ನೀನು ಏನು ತಿಂತೀರೋ ಅದನ್ನು ನೀವು ಯೋಚನೆ ಮಾಡಿ. ಅದಕ್ಕೆ ಮೈಂಡ್ಫುಲ್ ಈಟಿಂಗ್ ಅಂತ ಕಾನ್ಸೆಪ್ಟ್ ಬರ್ತಾ ಇದೆ. ಮೈಂಡ್ಫುಲ್ ಈಟಿಂಗ್ ಅಂದರೆ ನೀವು ತಿನ್ನೋದನ್ನು ಯು ಟು ಬಿ ವೆರಿ ಕಾನ್ಷಿಯಸ್, ಯಾವುದು ಶುಗರ್ ಇದೆ ಯಾವುದಿಲ್ಲ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಥಿಂಗ್ ವಿಚ್ ನೋಬಡಿ ಟಾಕ್ಸ್ ಅಬೌಟ್. ನಿಂಗೆ ಡಯಾಬಿಟಿಸ್ ಇದೆಯಾ, ನೀನು ಮಾತ್ರೆ ತಗೋ, ಹಾಗೆ BP ಇದೆಯಾ ಮಾತ್ರೆ ತಗೋ, ರನ್ ಮಾಡೋದು, ಅದೆಲ್ಲ ಇಟ್ಸ್ ಅ ವೆರಿ ವೇಗ್ ವೇ ಆಫ್ ಇಟ್. ನಾವು ನಿಮ್ಮ ಥ್ರೂ ಚಾನಲ್ ಆಗಲಿ ಅಥವಾ ಪೀಪಲ್ ಲೈಕ್ ಯು ಶುಡ್ ಟೇಕ್ ಎ ವೆರಿ ಆಕ್ಟಿವ್ ರೋಲ್ ಇನ್ ದ ಫುಡ್. ಇಸ್ ವಾಟ್ ಯು ಈಟ್ ಇಸ್ ಯೋರ್ ಮೆಡಿಸಿನ್. ಅದು ನಮ್ಮ ಚೇರ್ಮನ್ ಬ್ರಾಟ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್, ದ ಫುಡ್ ಶುಡ್ ಬಿಕಮ್ ಯುವರ್ ಮೆಡಿಸಿನ್. ಸೊ ಆ ಕಾನ್ಸೆಪ್ಟು ಇವತ್ತು ತುಂಬ ಕ್ಲಿಯರ್ ಆಗ್ತಾ ಇದೆ. ಆ್ಯಂಡ್ ಒನ್ಸ್ ಯು ಈಟ್ ರೈಟ್, ಒನ್ಸ್ ಯುವರ್ ಐ ಬಿಕಮ್ಸ್ ಹೆಲ್ದಿ, ಯುವರ್ ಬಾಡಿ ಬಿಕಮ್ಸ್ ಹೆಲ್ದಿ, ಲಿವರ್ ಬಿಕಮ್ಸ್ ಹೆಲ್ದಿ. ಇವತ್ತು ನಾನ್ ಆಲ್ಕೋಹಾಲಿಕ್ ಲಿವರ್ ಚೇಂಜಸ್ ಈಸ್ ಹೈಯರ್ ದ್ಯಾನ್ ಲಿವರ್. ನೀವು ಕುಡಿದು ಎಷ್ಟು ಲಿವರ್ ಚೇಂಜ್ ಆಗುತ್ತೋ, ನಾನ್ ಆಲ್ಕೋಹಾಲಿಕ್ ಅವ್ರದ್ದು ಅಷ್ಟೇ ಲಿವರ್ ಡ್ಯಾಮೇಜ್ ಇದೆ. ಅದ್ರ ಅರ್ಥ ಏನು? ನಾನೇನು ಕುಡಿಯಲ್ಲ, ನಾನು ಸ್ಮೋಕ್ ಮಾಡಲ್ಲ, ಬಟ್ ನನ್ನ ಲಿವರ್ ಟೋಟ್ಲಿ ಗಾನ್ ಬಿಕಾಸ್ you're eating something which is damaging your liver. ಸೊ ಅದರ ಅರ್ಥ ಏನು? ಕುಡಿದವನಿಗೂ ಅಷ್ಟೇ ಡ್ಯಾಮೇಜು, ಕುಡಿದೇ ಇದ್ದವನಿಗೂ ಅಷ್ಟೇ ಡ್ಯಾಮೇಜ್ ಆದಂಗೆ ಆಯಿತು. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಫುಡ್ ಆಸ್ ಮೆಡಿಸಿನ್. ಸರ್, ಕಣ್ಣನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಒಂದಷ್ಟು ಟಿಪ್ಸ್ ಸರ್ ಜನಗಳಿಗೆ. ಬೇಸಿಕ್ಲಿ ಅದನ್ನ ಆದಷ್ಟು ಲೂಬ್ರಿಕೇಟ್ ಆಗಿರಬೇಕು. ಇಫ್ ಇಟ್ಸ್ ಡ್ರೈ ದೆನ್ ಯು ಹ್ಯಾವ್ ಟು ಗೋ ಟು ಅ ಡಾಕ್ಟರ್. ಲೂಬ್ರಿಕೇಶನ್ ಡ್ರಾಪ್ಸ್ ಕೊಡ್ತಾರೆ. ವೈಟಮಿನ್ D is very important. Low sugar is very important. Low carb is very important. Inflammatory changes ಬರುತ್ತೆ. ನಿಮ್ಮ ಗಟ್ ಬ್ಯಾಕ್ಟೀರಿಯಾ, ನೀವು ಹೊಟ್ಟೆಯಲ್ಲಿ ಎಸಿಡಿಟಿ ಆಗಲಿ, ಲಾಟ್ ಆಫ್ ದಿಸ್ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ನಿಮ್ಮ ಗಟ್ ಬ್ಯಾಕ್ಟೀರಿಯಾ ಬಗ್ಗೆ ಭಾಳ ಯೋಚನೆ ಕೊಡಬೇಕು. ನಿಮ್ಮ ಫುಡ್ಡಲ್ಲಿ ಕೀಪ್ ಇಟ್ ಆಲ್ವೇಸ್ ಅರೌಂಡ್ 30 to 40% ಫೈಬರ್ ರಿಚ್ ಫುಡ್ಡು. ಯು ಕ್ಯಾನ್ ಯೂಸ್ ಚೀಸ್ ಆಗಲಿ, ಸಲಾಡ್ಸ್ ಆಗಲಿ, ಈ ಥರದ್ದು ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಟ್ ಚೇಂಜಸ್ ದ ಡೈಮೆನ್ಷನ್. All your people after 40 years look for insulin resistance idya anta check ಮಾಡಿ. This affects eye, it affects every part of a body. Insulin resistance so specific ಆಗಿ ಕೇಳಬೇಕು. ಅದು ಶುಗರ್ ಟೆಸ್ಟ್ ಅಲ್ಲ, how your insulin is reacting ಅನ್ನೋದು. Every lab will do it and you will know. ಅದಲ್ಲಿ ಹೈ ಇತ್ತು ಅಂತಾದರೆ then you know in the next 5 to 7 years you will develop diabetes. ಅದನ್ನು ಇವಾಗಲೇ ಕಂಟ್ರೋಲ್ ಮಾಡಿದ್ರೆ it will be healthy for you. ಆಮೇಲೆ eating any fibers is good for the eye and probiotics ಬರುತ್ತೆ ಇವತ್ತು. and healthy lifestyle is very important. ಅಂದರೆ you can do your gym ಮಾಡ್ಬೋದು, ವಾಕ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, but have a routine. The routine has a huge impact. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಐ ಲರ್ನ್ಡ್ ಇಸ್, ನಿಮ್ಮ ಕಂಪನಿಗೆ ಇನ್ನೊಬ್ಬ ಎಂಪ್ಲಾಯರ್ ಸಿಗ್ತಾನೆ, ಬಟ್ ನಿಮ್ಮ ಹೆಲ್ತು ಹಾಳಾದರೆ ನಿಮ್ಮ ಫ್ಯಾಮಿಲಿಗೆ ನೀವು ಇನ್ನೊಬ್ರು ಸಿಗೋದಿಲ್ಲ. ಸೊ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫ್ಯಾಮಿಲಿ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ಕಮ್ಸ್ ಫಸ್ಟ್ ಆ್ಯಂಡ್ ಎವ್ರಿಥಿಂಗ್ ಕಮ್ಸ್ ಸೆಕೆಂಡ್ರಿ. 14 ಗಂಟೆ ಕೆಲಸ ಮಾಡ್ತೀನಿ ಅಂತ ಯಾರು ಅವಾರ್ಡ್ ಕೊಡೋದಿಲ್ಲ. ಬಟ್ ಇಫ್ ಯರ್ ಫ್ಯಾಮಿಲಿ ನೀಡ್ಸ್ ಯು, ದಟ್ ಮೀನ್ಸ್ ದೇ ನೀಡ್ ಅ ಹೆಲ್ದಿ ಯು. ನಾನು ಕೆಲವ್ರು ಹೇಳ್ತಾರೆ ನಾನು ಫ್ಯಾಮಿಲಿಗೆ ಇದ್ದೀನಿ, ಬಟ್ ಇಫ್ ಯು ಆರ್ ಅನ್ ಅನ್ಹೆಲ್ದಿ ಪರ್ಸನ್ ಟು ದ ಫ್ಯಾಮಿಲಿ, ದೆನ್ ದಟ್ಸ್ ಅ ಬರ್ಡನ್ ಆನ್ ದೆಮ್.
ಇಟ್ಸ್ ಅ ಸಿನ್. ನೀವು ಅವ್ರಿಗೆ ಅನ್ಹೆಲ್ದಿನೆಸ್ 50 ವರ್ಷ ಆದ್ಮೇಲೆ ಇರೋ ಎಲ್ಲ ಕಾಯಿಲೆಗಳು ಕೊಟ್ಬಿಟ್ರೆ ಅವ್ರಿಗೆ ತುಂಬ ಬರ್ಡನ್ ಆಗಿಬಿಡುತ್ತೆ. ಅದರಿಂದ ನೀವು ಸರಿಯಾಗಿ ಇರಬೇಕಾದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಹೆಲ್ದಿ ಈಟಿಂಗ್. And that healthy eating will give a healthy you, and healthy you will make your family happy, ಅಲ್ವಾ? ಕರೆಕ್ಟ್ ಸರ್. ಏನೇನು ತಿಂದರೆ ಕಣ್ಣು ಹೆಲ್ದಿಯಾಗಿ ಇಟ್ಕೋಬಹುದು ಸರ್? ಯಾಕಂದ್ರೆ ಹೇಳಿದ್ರಿ ನಾವು ಏನು ಫುಡ್ ತಗೋತೀವಿ ಅದೇ ಮೆಡಿಸಿನ್ ಅಂತ. See, for example, ನೀವು ಏನೇ ಫುಡ್, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಈಟಿಂಗ್ ಬೌಲ್ ಆಫ್ ರೈಸ್ಗಿಂತ ಮುಂಚೆ ಹ್ಯಾವ್ ಎನ್ ಈಕ್ವಲ್ ಬೌಲ್ ಆಫ್ ಸಾಲಡ್ ತಿನ್ನಿ. ಅವಾಗ ಏನಾಗುತ್ತೆ, ದ ಬೌಲ್ ಆಫ್ ರೈಸ್ ವಿಚ್ ಹ್ಯಾಸ್ ಶುಗರ್ ಆ್ಯಂಡ್ ಆದಷ್ಟು ರೈಸು ವೈಟ್ ಇರೋದು ಆದಷ್ಟು ಕಮ್ಮಿ, ವೈಟ್ ಬ್ರೆಡ್ಡು, ವೈಟ್ ಪ್ರೋಸೆಸ್ ಫುಡ್ಡು, ಪಿಜ್ಜಾ ಅವೆಲ್ಲ ತಿನ್ನಬಾರ್ದು ಅಂತಲ್ಲ. ಒನ್ಸ್ ಇನ್ ಎ ವೈಲ್ ಯು ಕ್ಯಾನ್ ಈಟ್, ಬಟ್ ಅಲಾಂಗ್ ವಿತ್ ದ್ಯಾಟ್ ಈಟ್ ಅ ಲಾಟ್ ಆಫ್ ಸ್ಯಾಲಡ್. ಫೈಬರ್ಸ್ ಮೇಕ್ಸ್ ದಿ ಗ್ಲೈಸೆಮಿಕ್ ಇಂಡೆಕ್ಸ್, ಅಂದರೆ ಶುಗರ್ ಸರ್ಜ್ ಕಮ್ಮಿ ಮಾಡುತ್ತೆ, ಅದರ ಬ್ಯಾಡ್ ಎಫೆಕ್ಟ್ಸ್ ಕಮ್ಮಿ ಮಾಡುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಒನ್ಸ್ ಇನ್, ಅಂದರೆ ಸ್ಯಾಲಡ್ಸ್ ಕ್ಯಾನ್ ಬಿ ಎನಿಥಿಂಗ್. ಈಗ ಮೆಡಿಟರೇನಿಯನ್ ಸ್ಯಾಲಡ್ ಅಂತ ರೆಸಿಪಿ ಸಿಗುತ್ತೆ. ಇಟ್ಸ್ ಕನ್ಸಿಡರ್ಡ್ ಟು ಬಿ ದಿ ಹೆಲ್ದಿಯೆಸ್ಟ್ ಫುಡ್ ಫಾರ್ ಹೆಲ್ದಿ ಲಿವಿಂಗ್. ಲಾಂಜಿವಿಟಿಗೆ ಒನ್ ಆಫ್ ದಿ ಮೋಸ್ಟ್ ಹೆಲ್ದಿ, ಭಾಳಷ್ಟು ಸ್ಯಾಲಡ್ ಸಿಗುತ್ತೆ. ಚೀಸ್ ಇಸ್ ವೆರಿ ಗುಡ್ ಫಾರ್ ಎವ್ರಿಥಿಂಗ್. ಈಗ ಚೀಸ್ ಇಸ್ ಸಮಥಿಂಗ್. ಈಗ ಪ್ರೋಸೆಸ್ ಫುಡ್ಡು, ಈ ಜ್ಯೂಸಸ್ಸು ಆ್ಯಂಡ್ ಆಫ್ ಕೋರ್ಸ್ ಸೋಡಾಸ್ ಆ್ಯಂಡ್ ಅದರ್ ಥಿಂಗ್ಸ್, ದೇ ಮೇಕ್ ಯು ಟೇಸ್ಟ್ ವೆಲ್, ಬಟ್ ದೇ ಹ್ಯಾವ್ ದರ್ ಓನ್ ಚಾಲೆಂಜಸ್. ಬಟ್ ಎಲ್ಲನೂ ಮಾಡ್ರೇಟ್ ಆಗಿದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳಬೇಕು ಅಂದರೆ, mindful eating is very important. And then whatever you eat, you have to be mindful about what it contains. What are the good things it may do for me? What are the good things? What are the harmful things it may do for you? I'm not calling it diet. Diet is a very tough word. ಎಲ್ಲ ನಾವೆಲ್ಲರೂ ಮಾಡೋಕ್ಕಾಗಲ್ಲ. ಬಟ್ ಮೈಂಡ್ಫುಲ್ ಈಟಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಕ್ಯಾನ್ ಹೆಲ್ಪ್ ಯು ಇನ್ ಯೋರ್ ಹೆಲ್ತ್. ಸರ್, ಡಯಾಬಿಟಿಸ್ ಬಂದಿದ್ದವ್ರಿಗೆ ಏನೇನೆಲ್ಲ ಕಣ್ಣಿನ ಸಮಸ್ಯೆಗಳಾಗುತ್ತೆ? ಡಯಾಬಿಟಿಸ್ ಇರೋರಿಗೆ ಫಸ್ಟ್ ಇಸ್ ಫ್ಲೋಟರ್ಸ್ ಬರುತ್ತೆ, ಬ್ಲೀಡಿಂಗ್ ಬರುತ್ತೆ ಕಣ್ಣಲ್ಲಿ, ಹೆಮರೇಜಸ್ ಬರುತ್ತೆ. ಆಮೇಲೆ ಡಯಾಬಿಟಿಸ್ ಬ್ಲಡ್ ವೆಸಲ್ಸಲ್ಲಿ ಚೇಂಜಸ್ ಬರುತ್ತೆ. ಅದಕ್ಕೆ ಡಯಾಬಿಟಿಸ್ ಒಂದ್ಸತಿ ಬಂದರೆ ಒನ್ಸ್ ಇನ್ 6 months ಹೋಗ್ಬಿಟ್ಟು ರೆಟಿನಾ ಚೆಕಪ್ ಮಾಡೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಮಿನಿಟ್ ರೆಟಿನಾ ಚೆಕಪ್ಪಲ್ಲಿ ರೆಟಿನಾದಲ್ಲಿ ಏನಾದ್ರು ತುಂಬ ಹೆಮರೇಜಸ್ ಅದು ಇದು ತೋರಿಸ್ಕೊಂಡ್ರೆ ಅದರ ಅರ್ಥ ಏನು ಅಂದರೆ ಕಿಡ್ನಿಗೂ ಎಫೆಕ್ಟ್ ಆಗಿರುತ್ತೆ. ಕಣ್ಣು ಮತ್ತು ಕಿಡ್ನಿ ರಿಲೇಷನ್ಶಿಪ್ಪು ಡಯಾಬಿಟಿಸಲ್ಲಿ ಭಾಳ ಕ್ಲೋಸು. ಆ್ಯಂಡ್ ಬೋತ್ ಆಫ್ ಡ್ಯಾಮ್, ಒಂದು ಕಣ್ಣಿಗೆ ಡ್ಯಾಮೇಜ್ ಮಾಡುತ್ತೆ, ಒಂದು ಕಿಡ್ನಿ. ಅದಕ್ಕೆ ನಾವು ಒಂದ್ಸತಿ ಅದಾಗಿದ ತಕ್ಷಣ ನೆಫ್ರಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಕೊಂಬನ್ನಿ, ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ ಮಾಡಿ ಹೇಗಿದೆ ನೋಡೋಣ ಅಂತ ಹೇಳ್ತೀವಿ. ಸರ್, ಒಬ್ಬ ವ್ಯಕ್ತಿ ಇವಾಗ ಕಣ್ಣಿನ ಸಮಸ್ಯೆಗಳು ಅಂತಂದ್ರೆ ಇಷ್ಟು ವರ್ಷ ಆದ ನಂತರ ರೆಗ್ಯುಲರ್ಗೆ ಕಣ್ಣನ್ನ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತ ಏನಾದರೂ ಇರುತ್ತಾ? ಎಸ್ಪೆಷಲಿ 10-12 ಗಂಟೆ ಕೆಲಸ ಮಾಡೋರು ಅಟ್ಲೀಸ್ಟ್ ಒನ್ಸ್ ಎ ಇಯರ್ ಚೆಕ್ ಮಾಡಿಸೋದು ಒಳ್ಳೆಯದು. ಡಯಾಬಿಟಿಸ್ ಇದ್ದವರು ಒನ್ಸ್ ಇನ್ 6 months ಇದ್ರೆ ಒಳ್ಳೆಯದು. ಆಫ್ಟರ್ ದಿ ಏಜ್ ಆಫ್ 50 ಇಟ್ಸ್ ಬೆಸ್ಟ್ ಟು ಚೆಕಪ್ once every year. Between 40 to 60 at least once or 2 years, once in 2 years ಗ್ಲಾಸಸ್ಗೆ ಚೇಂಜ್ ಮಾಡೋದು ಒಳ್ಳೆಯದು. ಪ್ರಿಮೆಚೂರ್ ಮಕ್ಕಳು ಆಗಿದ ತಕ್ಷಣ ಡಾಕ್ಟರ್ ಹತ್ರ ಕಣ್ಣಿನ ಚೆಕಪ್ ಮಾಡಲೇಬೇಕು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲೋ ಮಗುವಲ್ಲಿ ಸ್ಕ್ವಿಂಟ್ ಆಗಿದೆ, ಚೂರು ಒಂದೇನೋ ವೈಟ್ ಆಗಿ ಏನಾದ್ರು ಕಣ್ಣಲ್ಲಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇಗ್ನೋರ್ ಮಾಡಬೇಡಿ. ದಟ್ ವಿಲ್ ಬಿ ಸೈನ್ ಆಫ್ ಅ ಕ್ಯಾನ್ಸರ್. ಅವೆಲ್ಲ ಇಮಿಡಿಯೇಟ್ ಅಟೆನ್ಷನ್ ಬೇಕಾಗಿರೋದು. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಪ್ರತಿ ಮಗುನು ನನ್ನ ಪ್ರಕಾರದಲ್ಲಿ ಒನ್ ಐ ಚೆಕಪ್ ಇಸ್ ಎ ಮಸ್ಟ್. ಯಾಕೆಂದರೆ ತುಂಬ ಮಕ್ಕಳಲ್ಲಿ ಅವ್ನು ಓದಲ್ಲ, ಇಂಟೆಲಿಜೆಂಟ್ ಇಲ್ಲ, ಅದು ಇದು ಅಂತ ಹೇಳಿ ಮಕ್ಕಳನ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಕೆಲವರು. ಬಟ್ ಚೆಕ್ ಮಾಡಿ ನೋಡಿದಾಗ ಕಣ್ಣಲ್ಲಿ ಸಣ್ಣ ಪವರ್ ಇರುತ್ತೆ, ಮಗು ಓದೋಕ್ಕೆ ಇಂಟ್ರೆಸ್ಟ್ ಬರೋದು. ನೀವೇನಾದ್ರು ಒಂದು ನನಗೀಗ ಗ್ಲಾಸಸ್ ಬೇಕು, ನಾನು ಓದಲಿಕ್ಕೆ ಮನ್ಸು ಬರಲ್ಲ, ಅಯ್ಯೋ ಗ್ಲಾಸ್, ಸೊ ಗ್ಲಾಸ್ ಹಾಕೊಂಡ್ರೆ ಯು ವಿಲ್ ರೀಡ್ ಮೋರ್ ಕಂಫರ್ಟೇಬ್ಲಿ. ಸೊ ಅದಕ್ಕೆ ಸ್ಕೂಲ್ ಮಕ್ಕಳಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ದೊಡ್ಡವರಿಗೆ ಸರ್, ಯಾಕಂದ್ರೆ ಕ್ಯಾಟ್ರಾಕ್ಟ್ ಸರ್ಜರಿ ಕೂಡ ಇವಾಗ ಜಾಸ್ತಿ ಆಗ್ತಾ ಇರುವಂತದ್ದು. ಆಫ್ಟರ್ 50 ಇಟ್ಸ್ ಬೆಟರ್. ನಾರಾಯಣ ನೇತ್ರಾಲಯಕ್ಕೂ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಡಾಕ್ಟರ್ ಭುಜಂಗ್ ಶೆಟ್ಟಿ ಸರು ಡಾಕ್ಟರ್ ರಾಜ್ಕುಮಾರ್ದು ತುಂಬಾ ದೊಡ್ಡ ಅಭಿಮಾನಿ ಅಂತೆ ನಾನು ಕೇಳ್ಪಟ್ಟಿರುವಂತದ್ದು. ಅವರು ಕ್ಲಿನಿಕ್ ಬಂದಾಗ ಫುಲ್ ಎಕ್ಸೈಟ್ ಆಗಿ ಫುಲ್ ಖುಷಿಯಾಗಿದ್ದಂತೆ. ಅದ್ರ ಬಗ್ಗೆ ಸ್ವಲ್ಪ ಹೌದು, ಅವ್ರ ದೊಡ್ಡ ಅಭಿಮಾನಿ. ಬಟ್ ಯಾವಾಗ್ಲೂ ಅವ್ರು ಅನ್ಕೊಳ್ತಾ ಇದ್ರು ಒಂದ್ಸತಿ ನಾ ರಾಜ್ಕುಮಾರ್ನ ಮೀಟ್ ಮಾಡ್ಬೇಕು ಅಂತ. ಸೊ ರಾಜ್ಕುಮಾರ್ ಇದು 1986-88 ನಮ್ಮ ಸಮಯದಲ್ಲಿ ಅವರು ದೇವಾಯ ಪಾರ್ಕಲ್ಲಿ ಕ್ಲಿನಿಕ್ ಇದ್ದಾಗ ಒಬ್ಬರು ಡ್ರೈವರ್ ಬಂದು ಹೇಳ್ತಾನೆ, ಇವ್ರು ಆ ದಿನ ಕ್ಲಿನಿಕ್ ಕ್ಲೋಸ್ ಮಾಡಿ ಮನೇಲಿದ್ರು, ರಾಜ್ಕುಮಾರ್ ಅವರು ನಿಮ್ಮನ್ನ ಕಣ್ ತೋರಿಸ್ಬೇಕು ಸರ್ ಅಂತ ಹೇಳಿದ್ರು. ಅವರು ಡಾಕ್ಟರ್ ರಾಜ್ಕುಮಾರ್ ಅಂತ ಗೊತ್ತಿತ್ತೋ ಇಲ್ಲ ನಾನು 5 ಗಂಟೆಯಿಂದ ನಂತರ ಸಿಗ್ತೀನಿ, ಇವಾಗ ಕ್ಲಿನಿಕ್ ಕ್ಲೋಸ್ ಆಗಿದೆ ಅಂದರು. ಆವಾಗ ಅವ್ರ ಸೆಕ್ರೆಟರಿ ಹೇಳಿದ್ರಂತೆ, ಸರ್ ಅದು 5 ಗಂಟೆ ನಂತರ ಜನರು ಕೂಡ್ ಬಿಡ್ತಾರೆ. ನಾನು ಹೇಳಿದ್ದು 85 ಆ ಟೈಮಲ್ಲಿ, 88 ಇಮ್ಯಾಜಿನ್ ರಾಜ್ಕುಮಾರ್ ಅವರ ದ ಮೋಸ್ಟ್ ಪೀಕ್ ಆಗಿದ್ದ ಸಮಯ ಅದು.
ಆವಾಗ ಸಡನ್ಲಿ ರಿಯಲೈಸ್ ಇವ್ರು ಹೇಳ್ತಾ ಇರೋ ರಾಜ್ಕುಮಾರ್ ನಾರ್ಮಲ್ ಮನುಷ್ಯ ಅಲ್ಲ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. ಆಮೇಲೆ ದೆನ್ ಆಫ್ಟರ್ ದಟ್ ದೇ ಬಿಕೇಮ್ ವೆರಿ ಕ್ಲೋಸ್ ಫ್ರೆಂಡ್ಸ್. Okay. ಆಮೇಲೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಆಮೇಲೆ ರಾಜ್ಕುಮಾರ್ ಅವರು ನಾನೊಂದು 6-7 ವರ್ಷ ಅವರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಬಿವೆರ್ ಆಲ್ ಅವರು ಯಾವಾಗಲೂ ನಮ್ಮ ಡಾಕ್ಟರ್ ನನ್ನ ದೊಡ್ಡ ಅಭಿಮಾನಿ ಅವರು ಅಂತ ರಾಜ್ಕುಮಾರ್ ಅವ್ರು ಹೇಳೋರು. ವೆರಿ ಸಿಂಪಲ್ ಮ್ಯಾನ್. ಆ್ಯಂಡ್ ಈ ಪಕ್ಕದ ಇದರಲ್ಲೇ ಎಷ್ಟೋ ಸತಿ ಯೂಸ್ ಟು ಕಮ್, ಫ್ರೀ ಇರ್ತಿದ್ರು ಲಾಸ್ಟ್ ಫ್ಯೂ ಇಯರ್ಸು, ತುಂಬ ಸತಿ ಬರ್ತಾ ಇದ್ರು. ಆಮೇಲೆ ತುಂಬ ಕುತೂಹಲ ಇರೋದು ಅವ್ರಿಗೆ. ನಾನು 2 ಸತಿ ಏನೋ ಹೊಸ ಇನ್ಸ್ಟ್ರೂಮೆಂಟ್ ಆವಾಗ ತಗೊಂಡಿದ್ವಿ. ಯೂಸ್ ಟು ಕಮ್ ಆ್ಯಂಡ್ OCT ಮೆಷಿನು ರೆಟಿನಾ ಚೆಕಪ್ ಮಾಡಿ ಬಂದ್ಬಿಟ್ಟು ಎಷ್ಟು ಒಂದು ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೆ, ನಿಮ್ಮೆಲ್ಲರಿಗಿಂತ ಎಷ್ಟು ಇಂಟ್ರೆಸ್ಟ್ ಇತ್ತು ಅವರಿಗೆ ಅಂತ. ದೆನ್ ಹಿ ವಾಸ್ ಗ್ರೇಟ್ಫುಲ್ ಟು ದ ಫ್ಯಾಮಿಲಿ ಬಿಕಾಸ್ ಅವ್ರು ತೀರ್ಕೊಂಡಾಗ ರಾಮಾಯಣದಲ್ಲಿ ಇದಾದಾಗ ಫಸ್ಟು ನಮಗೆ ಕಾಲ್ ಬಂದಿದ್ದು. ದಟ್ ಅವ್ರು ಒಂದು ವಿಶ್ ಇತ್ತು. ಅವ್ರು ಆ್ಯಕ್ಚುಲಿ 1 ಮಂತ್ ಮುಂಚೆ ಹೇಳಿದರು, ತೀರ್ಕೊಂಡಾಗ ನನ್ನ ಕಣ್ಣನ್ನು ಡಾಕ್ಟ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಮರಿಬೇಡಿ ಅಂತ. ಸೊ ಇಟ್ ವಾಸ್ ಲೈಕ್ ಜಸ್ಟ್ 1.5 ಮಂತ್ಸ್ ಮುಂಚೆ ಊಟ ತೀರ್ಕೊಳ್ಳೋದಕ್ಕಿಂತ 1 ತಿಂಗಳು ಮುಂಚೆ 1-2 ಮುಂಚೆ ನಮ್ಗೆ ಹೇಳಿದ್ದಲ್ಲ, ಅವ್ರ ಫ್ಯಾಮಿಲಿ ಅವ್ರಿಗೆ ಹೇಳಿದ್ದು. ಅಂದ್ರೆ ಇದನ್ನ ಮರಿಬೇಡಿ. ಅವರು ಹಾಸ್ಪಿಟಲ್ ಭುಜಂಗ್ ಶೆಟ್ರ್ ಅವ್ರಿಗೆ ಫೋನ್ ಮಾಡಿದ್ರು. ನಾನು ಭುಜಂಗ್ ಶೆಟ್ರ್ ಅವರೆಲ್ಲ ಹೋಗಿ ಕಣ್ಣನ್ನು ತೆಗೆದು ಆಮೇಲೆ ಆವಾಗ 2 ಡೋನರ್ಸು ಚಿಕ್ಕ ಇವ್ರಿಗೆ ಕಣ್ಣಿನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅವರ ಕಣ್ಣನ್ನ. ಆ ಟೈಮಲ್ಲಿ ತುಂಬಾ ಗಲಾಟೆ ಎಲ್ಲ ನಡೀತಾ ಇತ್ತು. ಒಳ್ಳೆ ಒಂದು ಆರ್ಟಿಕಲ್ ಬಂದಿತ್ತು ಇಂಡಿಯಾ ಟುಡೇಯಲ್ಲಿ. ಅದ್ರಲ್ಲಿ ಏನ್ ಹೇಳಿದ್ರು ಅಂದ್ರೆ, ಒನ್ ಆಫ್ ದಿ ಇಷ್ಟೆಲ್ಲ ಗಲಾಟೆ ಒಂದು ರಾಜ್ಕುಮಾರ್ ಬೇಜಾರಾಗಿರುತ್ತೆ, ಅವರು ಸ್ವರ್ಗದಲ್ಲಿ ನಿಂತ್ಕೊಂಡು ಬಹಳ ಬೇಜಾರಾಗಿರು, ಈ ತರ ಯಾಕೆ ಗಲಾಟೆ ಮಾಡಿದ್ರು ಜನರು ಅಂತ. ಬಟ್ ಒನ್ ಥಿಂಗ್ ವಿಚ್ ಮಸ್ಟ್ ಹ್ಯಾವ್ ಮೇಡ್ ಹಿಮ್ ವೆರಿ ಹ್ಯಾಪಿ ದಟ್ ದಾನ ಮಾಡಿ ಹೋಗಿರೋದು ಕಣ್ಣು ಇಬ್ಬರಿಗೆ ದೃಷ್ಟಿ ಕೊಡ್ತು ಅಂತ. ಆಮೇಲೆ ಪಾರ್ವತಮ್ಮನವರು ಅವ್ರು ತೀರ್ಕೊಂಡಾಗ ಅವರ ಕಣ್ಣನ್ನ ಡೊನೇಟ್ ಮಾಡಿದ್ರು, ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ದೆನ್ ಐ ವಾಸ್ ದೇರ್. ಅಂಡ್ ಪುನೀತ್ ಅವರು ಅನ್ಫಾರ್ಚುನೇಟ್ಲಿ ವೆನ್ ವಿ ಲಾಸ್ಟ್ ಅವರು, ಬಿಕಾಸ್ ಅವ್ರು ಸಚ್ ಅ ವೈಬ್ರೆಂಟ್ ಸ್ಟಾರ್. ಆದ್ರಿಂದ ನಾವು ಹೇಳಿದ್ವಿ, ಆವಾಗ ನ್ಯೂ ಟೆಕ್ನಾಲಜೀಸ್ ಬಂದಿತ್ತು, 1 ಕಾರ್ನಿಯಾನ 2 ಕೊಡ್ಬೋದು. ಈ ಮೇಡ್ 1 ಕಾರ್ನಿಯಾನ 2 ರೀತಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಅಂದ್ರೆ 2 ಕಣ್ಣನ್ನ 4 ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ದಟ್ ವಾಸ್ ಅ ವೆರಿ ಬಿಗ್ ಕಾನ್ಸೆಪ್ಟ್. 4 ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಈಗ ಪುನೀತ್ ರಾಜ್ಕುಮಾರ್ ಅವ್ರ ಕಣ್ಣನ್ನ 4 ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. 1 ಲೇಯರ್ ಒಬ್ಬರಿಗೆ, ಇನ್ನೊಂದು ಲೇಯರ್ ಒಬ್ಬರಿಗೆ, ಆ ಥರ. ಸೊ ಅದರಲ್ಲೂ ವಿ ವರ್ ಇನ್ವಾಲ್ವ್. ಸೊ ಅದರಿಂದ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಐ ಬ್ಯಾಂಕ್ ಸಕ್ಸಸ್ಫುಲ್ ಆಗ್ಲಿಕ್ಕೆ ಇವರ ಎಂಟೈರ್ ಫ್ಯಾಮಿಲಿ ಕಾರಣ. ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಒಂದು ಪವರ್ಫುಲ್ ಐ ಡೊನೇಷನ್ ನನ್ನ ಪ್ರಕಾರದಲ್ಲಿ ಬೇರೆ ಎಲ್ಲೂ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ. ಐ ಡೊನೇಷನ್ ಬಹಳ ಕಷ್ಟ. ಇದನ್ನ ತುಂಬಾ ಜನ ಹೇಳ್ತಾರೆ, ಬಟ್ ಅವರು ತೀರ್ಕೊಂಡಾಗ ಆ ಮನೆಯವರಾಗ್ಲಿ ಫ್ಯಾಮಿಲಿಯವ್ರ ಸಪೋರ್ಟ್ ಇಲ್ಲದೆ ಹೋಗ್ಬಿಡುತ್ತೆ. ಬಟ್ ಇವ್ರ ಫ್ಯಾಮಿಲಿಯವರಂತೂ ಐ ಥಿಂಕ್ ದ ಹೋಲ್ ಸ್ಟೇಟ್ ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಸರ್, ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಕಳ್ಕೊಂಡಿರೋದು, ಆ ಬೇಜಾರು ನೋವು ಎಲ್ರಿಗೂ ಇವಾಗ್ಲೂ ಇದೆ. ಅವ್ರ ಕಣ್ಣನ್ನ ನೀವು ತಗೊಂಡ್ ಬರಕ್ ಹೋದಾಗ ಆ ಸಿಚುವೇಶನ್ ಅದೆಲ್ಲ ಹೆಂಗಿತ್ತು ಸರ್? ಆ ಎನ್ವೈರನ್ಮೆಂಟ್ ಇದೆಯಲ್ಲ, ಇಟ್ ವಾಸ್ ವೆರಿ ಡ್ರಾಸ್ಟಿಕ್. ನಮ್ದು ಓನ್ಲಿ ಫೋಕಸ್ ಇಸ್ ಬೇಗ ತೆಗಿಬೇಕು, ಬಿಕಾಸ್ ಅವ್ರ ಫ್ಯಾಮಿಲಿ ಅವ್ರಿಗೆ ಹ್ಯಾಂಡ್ ಓವರ್ ಆಗತ್ತೆ. ದೆನ್ ನಾವು ಬೇಗ ತಂದು ನಮ್ಮ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅನ್ನೋದು ಒಂದೇ. ಆ ಹೋಲ್ ಪ್ರೋಸೆಸ್ ಅಲ್ಲಿ ಆ ಇಮೋಷನಲ್ ಪ್ರೋಸೆಸ್ನ ಆದಷ್ಟು ಡಿಸೋಸಿಯೇಟ್ ಮಾಡಿಟ್ಟಿರ್ತೀವಿ. ನಾವು ಭಾಳ ಒಳ್ಳೆ ಫ್ಯಾಮಿಲಿಗೆ 3 ಜನಕ್ಕೂ ಭಾಳ ವಿ ಆರ್ ಆಲ್ ನೋನ್ ಟು ದೆಮ್. ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಭುಜಂಗ್ ಶೆಟ್ರ್ ಅವ್ರಿಗೆ ಫೋನ್ ಮಾಡಿದ್ರು, ಈ ಥರ ಆಗಿದೆ ಅಂತ. ನಾವು ಅನ್ಕೊಂಡ್ವಿ ಮೋಸ್ಟ್ಲಿ ಸೀರಿಯಸ್ ಇರ್ಬೋದು ಅಂತ. ಆ ವಿಡಿಯೋದಲ್ಲೆಲ್ಲ ನೋಡ್ಬೋದು ನಮ್ಮ ಐ ಬ್ಯಾಂಕ್ ಅವ್ರು ಬಂದು, ಬಿಕಾಸ್ ವಿ ನ್ಯೂ ದ್ಯಾಟ್ ನಮ್ದು ಕಣ್ ತಗೊಂಡು ಹೋಗಿದ ತಕ್ಷಣ ದೆನ್ ಪೀಪಲ್ ವಿಲ್ ನೋ. ಸೊ ಅದನ್ನ ಆದಷ್ಟು ಬೇಗ ತಗೊಂಡ್ಬಂದು ದೆನ್ ವಿ ಡಿಸೈಡೆಡ್ ದ್ಯಾಟ್ ಇವ್ರದಕ್ಕೆ ನಾವು ಏನಾದ್ರು ಒಂದು ಸ್ಪೆಷಲ್ ಆಗಿ ಮಾಡಬೇಕು. ಇವ್ರದ್ದು ಯಾಕಂದ್ರೆ ಸಚ್ ಅ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಲ್ಲ. ಸೊ ಅದರಿಂದ ನಾವು ಹೇಳಿದ್ವಿ, ಲೆಟ್ಸ್ ಡೂ ಅ ನ್ಯೂ ಟೆಕ್ನಿಕ್, 4 ಜನಕ್ಕೆ ಟ್ರೈ ಮಾಡೋಣ. ಸೊ 1 ಕಣ್ಣು 4 ಜನಕ್ಕೆ ಕೊಟ್ವಿ. ಅವ್ರ ಕಣ್ಣಲ್ಲಿರುವ ಸೆಲ್ಸ್ ಅನ್ನ ಗ್ರೋ ಮಾಡಿ ಸ್ಟೆಮ್ ಸೆಲ್ ಡೆವಲಪ್ ಮಾಡಿದ್ವಿ. ಸೊ ಆಕ್ಚುಲಿ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ ಅಲ್ಲಿ ಮಾಡಿದೀವಿ. ನಮ್ಮ ಭುಜಂಗ್ ಶೆಟ್ರು ಹೋದಾಗ ನಾವೇ ತೆಗೆದ್ವಿ ಅವರ ಕಣ್ಣಂತ. ಅಂಡ್ ಹಿ ವಾಸ್ ಆಲ್ಸೋ ಡೊನೇಟೆಡ್ ಹಿಸ್ ಐಸ್. ಅಂಡ್ ಸೊ ಆ ಮೂಮೆಂಟ್ ಅಲ್ಲಿ ವಿ ಹ್ಯಾವ್ ಟು ಲುಕ್ ಆಟ್ ವಾಟ್ ದ ವಿಶಸ್ ವೇರ್.
ಅವ್ರ ವಿಷ್ ಏನಿತ್ತು, ನಾನು ದಾನ ಮಾಡಬೇಕು ಅಂತ. ನಾವು ಬೇರೆ ಎಲ್ಲ ಆರ್ಗನ್ ದಾನ ಮಾಡೋದು ಆ ಟೈಮಲ್ಲಿ ಕಷ್ಟ. ದಟ್ ವಿಲ್ ಬಿ ಒನ್ ಆರ್ಗನ್ ವಿಚ್ ಕ್ಯಾನ್ ಬಿ ಡೊನೇಟೆಡ್ ವೆರಿ ಕ್ವಿಕ್ಲಿ. ರಾಜ್ಕುಮಾರ್ ಆಗಲಿ, ಪಾರ್ವತಮ್ಮನವರಾಗಲಿ ಆಗಲಿ, ನಮ್ಮ ಭುಜಂಗ್ ಶೆಟ್ಟರ್ ಆಗಲಿ, ಅವ್ರ ಕ್ರಿಮೇಷನ್ ಆಗೋಕ್ಕಿಂತ ಮುಂಚೆ ವಿ ಹ್ಯಾಡ್ ಡನ್ 2 ಟ್ರಾನ್ಸ್ಪ್ಲಾಂಟ್ಸ್. ರಾಜ್ಕುಮಾರ್ ಅವ್ರದ್ದು ಆಗಿತ್ತು. ಸೊ ಅದರಿಂದ ಅದೊಂದು ಇಟ್ ಈಸ್ ಎ ಗುಡ್ ಕಾಸ್. ಯಾಕಂದರೆ ನಾವು ಅದನ್ನ ಇವತ್ತು ಅವರೆಲ್ಲಾರ್ದು ಕಣ್ಣಿನವ್ರು ಹಾಕೊಂಡು ಎಲ್ಲೋ ಒಂದು ಕಡೆ ಸ್ಟೇಬಲ್ ಆಗಿದ್ದಾರೆ. ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ನೋಡಿ, ಅವ್ರು ಇಲ್ಲದೆ ಇದ್ರು ಡು ನಾಟ್ ಬರಿ ಆರ್ ಬರ್ನ್, ಲೆಟ್ ಇಟ್ ಬಿ ಇನ್ ದಿಸ್ ವರ್ಲ್ಡ್ ಆಫ್ಟರ್ ಯು ಗೋ ಅಂತಾನೆ ಅದನ್ನ ಟ್ಯಾಗ್ ಲೈನ್. ಸರ್, ಇವಾಗ ಅವರು ಮೃತಪಟ್ಟ ನಂತರ ನೀವು ಇಮಿಡಿಯೇಟ್ ಹೋಗಿ ಆ ಕಣ್ಣನ್ನ ತಗೊಂಡ್ ಬರ್ತೀರಾ? ನಿಮ್ಗೆ ಪೇಷಂಟ್ಸ್ ಅವಾಗ್ಲೇ ನೀವು ಪೇಷಂಟ್ಗೆ ನಮ್ಮಲ್ಲಿ ಏನಾಗುತ್ತೆ, ಒಂದು ವೇಟಿಂಗ್ ಲಿಸ್ಟ್ ಇರುತ್ತೆ. ವೇಟಿಂಗ್ ಲಿಸ್ಟ್ ಅಲ್ಲಿ ಮಕ್ಳು ಇರ್ತಾರೆ, ಅಡಲ್ಟ್ಸ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಅವಾಗ ಏನ್ ಮಾಡ್ತೀವಿ, ಈಗ ಬಂದಿದ ತಕ್ಷಣ ನಾವು ಗ್ರೇಡಿಂಗ್ ಮಾಡ್ತೀವಿ ಕಾರ್ನಿಯಾನ. ಆ ಗ್ರೇಡಿಂಗ್ ಮಾಡಿದ ತಕ್ಷಣ ನಾವು ಎ ಗ್ರೇಡ್ ಕಾರ್ನಿಯಾ, ಬಿ ಅಂತ ಹೇಳ್ತೀವಿ. ಎ ಗ್ರೇಡ್ ಕಾರ್ನಿಯಾ ಅಂತಿದ್ದಾಗ ಏನ್ ಮಾಡ್ತೀವಿ, ಇದು ಒಳ್ಳೆ ಗ್ರೇಡ್ ಕಾರ್ನಿಯಾ. ಅವಾಗ ಏನ್ ಮಾಡ್ತೀವಿ, ಮಕ್ಕಳನ್ನ ಯಂಗ್ಸ್ಟರ್ಸ್ನ ಜಾಸ್ತಿ ಕರಿತೀವಿ. ಒಳ್ಳೆ ಗ್ರೇಡ್ ಇದ್ದಷ್ಟು ಯಂಗ್ಸ್ಟರ್ಸ್ ಕರಿತೀವಿ. ಅವಾಗ ಅವ್ರನ್ನ ಆಲ್ರೆಡಿ ವೇಟಿಂಗ್ ಲಿಸ್ಟ್ ಇರ್ತಾರಲ್ಲ, ಅವ್ರು ಬಂದ್ಬಿಡ್ತಾರೆ. ಅವ್ರು ಮುಂಚೆನೆ ಹೇಳಿರ್ತೀವಿ, ಇದೊಂದು ವಾರದಲ್ಲಿ ಎನಿ ಟೈಮ್ ಫೋನ್ ಬರ್ಬೋದು, ರೆಡಿ ಇರಿ ಅಂತ. ಸೊ ಅವಾಗ ಏನ್ ಮಾಡ್ತಾರೆ, ಅವ್ರು ಬಂದ್ಬಿಡ್ತಾರೆ. ಬಟ್ ಅವ್ರಿಗೆ ಯಾರ ಕಾರ್ನಿಯಾ, ನನಗೂ ನಮ್ಮ ಭುಜಂಗ್ ಶೆಟ್ಟರ್ ಅವ್ರ ಕಾರ್ನಿಯಾ ಯಾರಿಗೋಗಿದೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀವಿ, ಶಫಲ್ ದಿ ಕಾರ್ನಿಯಾ, ಎಲ್ಲೂ ಯಾರ ಹೆಸರು ಬರೆಯಲ್ಲ. ಯಾವ ಜಿಲ್ಲೆಯವರು ಅಂತಾನು ಗೊತ್ತಾಗಲ್ಲ ಸರ್? ಅಲ್ಲ, ನಾವು ಕಾರ್ನಿಯಾ ಹಾಕ್ತಿವಿ, ಬಟ್ ಯಾರಿಂದ ಬಂದಿದೆ ಅಂತ ಗೊತ್ತಿಲ್ಲ. ನಾವು ರಾಜ್ಕುಮಾರ್ ಆಗ್ಲಿ, ಪುನೀತ್ ಅವ್ರದ್ದಾಗ್ಲಿ, ಒಂದ್ 6-7 ದಿನಕ್ಕೆ ಒಂದು 10 ಕಾರ್ನಿಯಾಸ್ ಬರ್ತಾವೆ. ವಿಲ್ ಜಸ್ಟ್ ಶಫಲ್ ಇಟ್ ಅರೌಂಡ್. ಸೊ ಬಂದ್ರು ಸಿಕ್ಕಿದ್ರು ಅವ್ರದ್ದೇ ಕಣ್ಣಿರ್ಬೋದು, ಇಲ್ದೇ ಇದ್ರು ಇರ್ಬೋದು. ನನಗೂ ನಮ್ಮ ಭುಜಂಗ್ ಶೆಟ್ಟರ್ ಅವ್ರ ಕಾರ್ನಿಯಾನೇ ಐ ಡೋಂಟ್ ನೋ ವೇರ್ ಇಟ್ ಮೀನ್. ಯಾಕೆಂದ್ರೆ ನಾವು ಕಾರ್ನಿಯಾನ ನಾವು ಹೇಳ್ಕೊಟ್ರೆ ಅದಕ್ಕೊಂದು ಬಾಂಡ್ ಆಗತ್ತೆ. ಮತ್ತೆ ಸೊ ಟು ಬಿ ವೆರಿ ಫ್ರಾಂಕ್, ಅದಕ್ಕೆ ಎಲ್ಲೂ ಕಾರ್ನಿಯಾ ಬಂದಾಗ ನಾವು ಎಲ್ಲೂ ಹೆಸರು ಯಾರ್ದು ಹಾಕೋಕ್ ಹೋಗಲ್ಲ. ಇದು ರಾಜ್ಕುಮಾರ್ದೇ ಕಾರ್ನಿಯಾ. ತುಂಬಾ ಜನ ಹೇಳೋದು ಎಲ್ಲರೂ ನಮ್ ರಾಜ್ಕುಮಾರ್ ಕಾರ್ನಿಯಾ ಇದೆ ಅಂತಾನೆ ಹೇಳ್ಕೊಂಡಿರ್ತಾರೆ. ಅದ್ ನಾನೇನು ಮಾಡ್ಲಿಕ್ಕಾಗಲ್ಲ. ಬಟ್ ಏನಂದ್ರೆ ಇಟ್ ಕುಡ್ ಬಿ ಅವ್ರದೇ ಇರ್ಬೋದು, ಅವ್ರದೇ ಇಲ್ದೇನೂ ಇರ್ಬೋದು. ನಮ್ಗೆ ಹೊರಗಡೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ, ಡಾಕ್ಟರ್ಸ್ಗೆ ಎಷ್ಟೋ ಜನ ನಮಗೂ ಗೊತ್ತಿರೋದಿಲ್ಲ. ನಾವೇನ್ ಮಾಡ್ತೀವಿ, ಅದ್ರಲ್ಲಿ ಎಲ್ಲೂ ಒಂದ್ ತಂದಾಗ ನಮ್ದೊಂದು ಎಲ್ಲ ಒಂದು ಫುಲ್ ಮಾಡ್ಬಿಟ್ಟು ನಮ್ಗೆ ಅಲ್ಲಿ ಎಲ್ಲೂ ಆ ಕಾರ್ನಿಯಾ ಹಿಂಗ್ ನೋಡಿದಾಗ ಕಂಡಿಡಿಯೋಕ್ ಆಗಲ್ಲ. ಯಾಕಂದ್ರೆ ಎಲ್ಲಾ ಕಾರ್ನಿಯಾನು ಒಂದೇ ತರ ಇರುತ್ತೆ. ಇದೊಂಥರ ತುಂಬಾ ಎಮೋಷನಲ್ ಸಿಚುವೇಶನ್. ಹೌದೌದು. ನಮ್ಮ ಭುಜಂಗ್ ಶೆಟ್ಟರ್ ಅವ್ರ ಫಾದರ್ದು ತಗೊಂಡ್ಬಂದಿದ್ರು ಕಣ್ಣು, ಅಂಡ್ ಹಿ ಟ್ರಾನ್ಸ್ಪ್ಲಾಂಟೆಡ್ ಮಾಡಿದ್ರು ಅವ್ರದ್ದು ನಾವು. ಸೊ ಅದರಿಂದ ಇಟ್ ಈಸ್ ಜಸ್ಟ್ ದ್ಯಾಟ್ ವಿ ಜಸ್ಟ್ ವಾಂಟ್ ಇಟ್ ಟು ಬಿ ಅವ್ರು ಯಾವುದಕ್ಕೆ ಅದನ್ನ ಸಿದ್ಧಾಂತಕ್ಕೆ ಅದನ್ನ ಅವರು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ್ರು, ಅದನ್ನ ವಿ ವಾಂಟೆಡ್ ಟು ಕೀಪ್ ಇಟ್ ಗೋಯಿಂಗ್. ಸರ್, ಇವತ್ತಿನ ದಿನಗಳಲ್ಲಿ ಕಣ್ಣು ದಾನ ಮಾಡೋದಕ್ಕೆ ಜನರು ಮುಂದೆ ಬರ್ತಿದಾರ? ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆ? ನಮ್ಮ ಸ್ಟೇಟ್ ಅಲ್ಲಿ ಥ್ಯಾಂಕ್ಫುಲಿ ಟು ಆಲ್ ದಿಸ್ ಮಹಾ ಇವ್ರದೊಂದು ದಾನಿಗಳಾಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಡೂಯಿಂಗ್ ವೆಲ್. ಬೇರೆ ಕಡೆಯಲ್ಲಿ ಇಷ್ಟು ಈ ತರ ಒಳ್ಳೆ ಜನರು ದಾನ ಮಾಡೇ ಇಲ್ಲ. ತುಂಬಾ ಕಷ್ಟ. ವರ್ಷದಿಂದ ವರ್ಷಕ್ಕೆ ಅದು ಎಷ್ಟು ಪರ್ಸೆಂಟ್ ಜಾಸ್ತಿ? ನನ್ನ ಪ್ರಕಾರದಲ್ಲಿ ಆಗ್ತಾ ಇದೆ. ಐ ಮೀನ್ ವಿ ಆರ್ ಗೋಯಿಂಗ್ ಅಂಡ್ ವಿ ಆರ್ ವೆರಿ ಅಗ್ರೆಸಿವ್ ಇನ್ ಐ ಡೊನೇಷನ್. ಫ್ಯಾಮಿಲೀಸು ಐ ಡೊನೇಷನ್ ಇಂದ ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್ ಮಾಡ್ತೀವಿ. ತುಂಬಾ ಜನ ದೇ ಬಿನ್ ವೆರಿ ಆಕ್ಟಿವ್ ಇನ್ ಇಟ್. ಬಟ್ ನಮ್ಮ ಓನರ್ಸ್ ಇಸ್ ಆನ್ ಅಸ್. ನಾವು ಅವ್ರನ್ನ ಹೋಗಿ ಅಪ್ರೋಚ್ ಮಾಡಬೇಕು, ನಾವು ಅವ್ರ ಹೋಗಿ ಬರಬೇಕು. ಈ ಸತಿನೂ ಐ ಡೊನೇಷನ್ ತುಂಬಾ ಚೆನ್ನಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಸೊ ಈ ತರ ನಾವು ಕ್ರಿಯೇಟಿಂಗ್ ಅವೇರ್ನೆಸ್ ಮಾಡ್ತಾ ಇರ್ಬೇಕಾಗತ್ತೆ. ಸರ್, ಇವಾಗ ನೀವು ಡಾಕ್ಟರು, ಒಂದು ದೊಡ್ಡ ಹಾಸ್ಪಿಟಲ್ ನಲ್ಲಿ ಅಂದ್ರೆ ನಾರಾಯಣ ನೇತ್ರಾಲಯದಲ್ಲಿ ಚೇರ್ಮನ್ ಇರುವಂತವ್ರು, ಪೇಷಂಟ್ಸ್ ನ ನೋಡೋದ್ರ ಜೊತೆಗೆ ಸಮಾಜ ಸೇವೆ ಮಾಡೋದ್ರ ಜೊತೆಗೆ ನಿಮ್ಗೆ ನೀವು ಒಂದಷ್ಟು ಟೈಮ್ ಕೊಟ್ಕೋಬೇಕು. ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ ದಿನಚರಿ ಹೇಗಿರುತ್ತೆ ಸರ್? ಬೆಳಗ್ಗೆ ಐ ಡೂ ಗೆಟ್ ಅಪ್, ಐ ಎಕ್ಸರ್ಸೈಸ್. ನಾ 6 o'clock ಆದ್ರೆ ಅರೌಂಡ್ 6-7 2 hours ಏನಾರು ಎಕ್ಸರ್ಸೈಸ್ ಮಾಡ್ತೀವಿ. ಅಂಡ್ ಬಿ ವೆರಿ ಆಕ್ಟಿವ್ ಇನ್ ಯುವರ್ ಥಾಟ್ ಪ್ರೋಸೆಸ್. ದಿನದ ಏನೇನಂತ ಒಂದು ವಿಲ್ ಹ್ಯಾವ್ ಟು ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್. ಪಿಕ್ಚರ್ ಇಲ್ಲದೆ ಇದ್ರೆ, ಬಿಕಾಸ್ ನಮ್ಮಲ್ಲಿ ಬರೀ ಪೇಷಂಟ್ ನೋಡೋದಷ್ಟೇ ಅಲ್ಲ, ವಿ ಹ್ಯಾವ್ ದಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಅಡ್ಮಿನಿಸ್ಟ್ರೇಟಿವ್ ರಿಸರ್ಚ್ ವರ್ಕ್ ಇರುತ್ತೆ. ರಿಸರ್ಚ್ಗೆ ಅದಕ್ಕೆ ಹೇಳಿದ್ರೆ ದಿನಕ್ಕೆ ಯು ಹ್ಯಾವ್ ಟು ವೇರ್ ಮಲ್ಟಿಪಲ್ ಹ್ಯಾಟ್ಸ್ ಅಂತ ಹೇಳ್ತೀವಿ. ನೀವು ತುಂಬಾ ರಿಸರ್ಚ್ ಮಾಡ್ತೀರಂತೆ, ಅಂದ್ರೆ ಅದ್ರ ಜೊತೆಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತೆ. ಪರ್ಟಿಕ್ಯುಲರ್ ಆಗಿ ಯಾವ ವಿಚಾರ? ಆಲ್ ಎನಿಥಿಂಗ್ ವಿಚ್ ಕನ್ಸರ್ನ್ಸ್. ಈಗ ನಾನು ಮಾಲಿಕ್ಯುಲರ್ ಬಯಾಲಜಿ ಇದೆ, ಜೆನೆಟಿಕ್ಸ್ ಇರ್ಬೋದು. ಸೊ ಅದಕ್ಕೆ ನಾನು ಹೇಳಿದ್ದು, ನಮ್ಮಲ್ಲಿ ಲಾಟ್ ಆಫ್ ಅಸ್ ಇನ್ಕ್ಲೂಡಿಂಗ್ ಮೈಸೆಲ್ಫ್ ವಿ ಹ್ಯಾವ್ 2 degrees. ಒನ್ MD, ಸೆಕೆಂಡ್ ಇಸ್ PhD. ಇದು PhD degree is for research work, MD is for clinical work. So ಅದರಿಂದ we use a lot of these things to work on it. Then whole day ಇದರಲ್ಲೇ ಆಗೋಗುತ್ತೆ.
evening we do a lot of research related work, so we go back to our research. So, and evening go, we sleep very early, but see, because I'm involved in many research, travel ತುಂಬಾ ಇರುತ್ತೆ ಲೆಕ್ಚರ್ಸ್ಗೆ, and I also associated with lot of ಇದು. So but basically idea ಅಂದ್ರೆ you have to work to compartmentalize your schedules. ನೀವು ಒಂದು ಕಂಪಾರ್ಟ್ಮೆಂಟ್ ಹಾಕಬೇಕು, ಈ ತರ ಇಷ್ಟಕ್ಕೆ ನಾನು ಇದು ಮಾಡ್ತೀನಿ ಇಲ್ಲದೆ ಇದ್ರೆ ಒಂಥರ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹೊರಗಿನವ್ರು ನೋಡಿದ್ರೆ ಅಯ್ಯೋ ಏನ್ ತುಂಬಾ ಇಷ್ಟು ಬಿಸಿ. ನೋಬಡಿ ಇಸ್ ಬಿಸಿ ಯಾವಾಗ ನೀವು ಬೇರೆಯವ್ರಿಗೆ ಅನ್ಸ್ಬೇಕಾದ್ರೆ ಬಿಸಿ ಅಂದ್ರೆ ನೀವು ಸರಿಯಾಗಿ ಕಂಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ. ಇಷ್ಟು ಟೈಮ್ ಕೊಡ್ತೀನಿ ನಾನು ಆ ಥರ. ಸೊ ಅದು ನಾವು ಅಗೇನ್ ನಮ್ಮ ಚೇರ್ಮನ್ ಇಂದನೇ ನಾವು ಕಲ್ತಿದ್ದು. ಹಿ ಯೂಸ್ ಟು ಹ್ಯಾವ್ ಅ ಸಚ್ ನೈಸ್ ಕಂಪಾರ್ಟ್ಮೆಂಟ್. ಫ್ಯಾಮಿಲಿ ಟೈಮ್ ಇಷ್ಟು, ವರ್ಕ್ ಇಷ್ಟು, ಅವ್ರ ಎಕ್ಸಸೈಸ್ ಇಷ್ಟು. ಅದನ್ನ ನಾವು ಅವ್ರ ಹತ್ರ 50% ರೀಚ್ ಆಗಿಲ್ಲ, ಬಟ್ ಅದು ಇಂಪಾರ್ಟೆಂಟ್. ಐ ಥಿಂಕ್ ಯಂಗ್ಸ್ಟರ್ಸ್ ಅದು ಬಹಳ ಇಂಪಾರ್ಟೆಂಟ್. ನಾವು ಮೈಂಡಲ್ಲಿ ಕಂಪಾರ್ಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಇಟ್ ಬಿಕಮ್ಸ್ ಎವ್ರಿಥಿಂಗ್ ಲುಕ್ಸ್ ವೆರಿ ಹೆಪೆಸಾಡ್. ದಿನದ 24 ಗಂಟೆಯಲ್ಲಿ ಯಾವ್ದಾವ್ದಕ್ಕೆ ಏನೇನ್ ಟೈಮ್ ಕೊಡ್ಬೇಕು ಅಂತ ನೀಟಾಗಿ ಶೆಡ್ಯೂಲ್ ಅಷ್ಟೇ ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. ಓಕೆ. ಕುಂದಾಪುರ ಕನ್ನಡ, ತುಳು ಎರಡೂ ಮಾತಾಡ್ತೀರಾ ನೀವು? ಕನ್ನಡ ಜಾಸ್ತಿ, ತುಳು ಕಮ್ಮಿ, ಬಟ್ ಐ ಕ್ಯಾನ್. ಮೈ ಫಾದರ್ ಇಸ್ ಫ್ರಮ್ ತುಳು, ಮೈ ಮದರ್ ಸ್ಪೀಕ್ಸ್ ಕುಂದಾಪುರ ಕನ್ನಡ, ಸೊ ವಿ ಹ್ಯಾವ್ ಸಮ್ ಕೈಂಡ್ ಆಫ್ ಯೂನಿಯನ್ ದೇರ್. ಓಕೆ ಸರ್, ನಿಮ್ಮ ಲೈಫಲ್ಲಿ ಪರ್ಸನಲ್ ಲೈಫ್ ಆಗಿರ್ಬೋದು ಅಥವಾ ಈ ನಿಮ್ಮ ಪ್ರೊಫೆಷನ್ ಲೈಫ್ ಆಗಿರ್ಬೋದು, ಯಾವ್ದಾದ್ರು ಒಂದು ಮರೆಯಲಾಗದಂತಹ ಘಟನೆ ಇದೆ? ಯಾರಾದ್ರೂ ಪೇಷಂಟ್ ಬಂದು ನಿಮ್ಮ ಹತ್ರ ಮಾತಾಡಿರುವಂಥದ್ದು, ಅಥವಾ ಇವಾಗ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆನೇ ನಾವು ಮಾತಾಡಿದ್ವಿ, ಈ ತರದ್ದು ಏನಾದ್ರೂ ಒಂದು ಇನ್ಸಿಡೆಂಟ್ ಏನಾದ್ರು ಶೇರ್ ಮಾಡೋದಾದ್ರೆ ನಮ್ಮ ಜೊತೆ? ಒಂದು ಇನ್ಸಿಡೆಂಟ್ ಬಹಳ ಕ್ಲಾಸಿಕ್ ಅಂದ್ರೆ, ದಿಸ್ ಇಸ್ ಹ್ಯಾಪನ್. ರಾಜ್ಕುಮಾರ್ ಅವರು ತೀರ್ಕೊಂಡು ಕಣ್ ಡೊನೇಟ್ ಆಗಿ ಒಂದು ಮೇ ಬಿ ಫ್ಯೂ ಡೇಸ್ ನಂತರ ಅವಾಗ ಏನಾಯ್ತು, ಅವರು ರಾಜ್ಕುಮಾರ್ ಅವರು ಒಂದು ಲೇಡಿ ಬಂದಿದ್ರು, ಆಮೇಲೆ ಇದೇ ಫ್ಲೋರಲ್ಲಿ she had come with the child, so they said that that lady wants to donate the eye ಅಂತ. ನಾನು ಅನ್ಕೊಂಡೆ ಯಾರೋ ತೀರ್ಕೊಂಡಿರ್ಬೋದು ಅಂತ. ಸೊ ಆ ಗದ್ದಲ ಇತ್ತು. ರಾಜ್ಕುಮಾರ್ ಅವಾಗೆಲ್ಲ ಗೊತ್ತಲ್ಲ, ಗಲಾಟೆ ಎಲ್ಲ ತುಂಬಾ, ಇಲ್ಲಿಗೆ ಬರೋದೇ ಬಹಳ ಕಷ್ಟ ಇತ್ತು. ಸೊ ದೆನ್ ಐ ವೆಂಟ್ ಅಂಡ್ ಸ್ಪೋಕ್ ಟು ಹರ್, ಏನಿದೆ ಅಂತ. ಅವ್ರಿಗೆ ನಾನು ಡೊನೇಟ್ ಜೀವಂತವಾಗಿದ್ದಾಗ ಡೊನೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಜೀವಂತ ಇಲ್ಲ, ನನ್ನ ಮಗು ಇಲ್ಲ ಈಗ, ಇಲ್ಲ ನನ್ನ ಮಗು. ದೆನ್ ಶಿ ಓಪನ್ಡ್ ಹರ್ ಥಿಂಗ್, ಶಿ ಇಸ್ ಬಾಟ್ ಡೆಡ್ ಬಾಡಿ. ಆ ಡೆಡ್ ಬಾಡಿನ ಮಗುನ ಊರಿಗೆ ತಗೊಂಡು ಹೋಗ್ತಾ ಇದಾರೆ ಅವರು. ಆ ಮೂಮೆಂಟ್, ಇನ್ನೂ ಆ ಎಕ್ಸ್ಪ್ರೆಷನ್, ನಾವು ವಿ ವರ್ ಶಾಕ್ಡ್. ಸೊ ಆವಾಗ ಅರ್ಥ ಆಯ್ತು ನನಗೆ, ಒಂದು ಪವರ್ಫುಲ್ ಮೆಸೇಜು. ಒಂದು ದೇ ಕಮ್ ಫ್ರಮ್ ಫ್ರಮ್ ಅ ವಿಲೇಜ್. ಆ ಮಗುನ ಕರ್ಕೊಂಡ್ಬಂದ್ರು, ಮಗು ತೀರ್ಕೊಂತು, ಅದನ್ನ ವಾಪಸ್ಸು ಕ್ರಿಮೇಟ್ ಮಾಡೋಕೆ ಊರಿಗೆ ತಗೊಂಡೋಗ್ತಾ ಇದ್ದಾರೆ. ಆ ಮಿಡ್ಲಲ್ಲಿ ಪಾಪ ಯಾವ ರೀತಿಯಲ್ಲಿ ಬಂದರೋ ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಆಟೋ ಎಲ್ಲೂ ಗಲಾಟೆ, ಬಸ್ಸು ಇಲ್ಲಲ್ಲ, ಇದೆಲ್ಲ ಗಲಾಟೆ ಆಗ್ತಿದೆ. ಐ ಹ್ಯಾಡ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಆ ಇಮೇಜು ನನಗಿನ್ನೂ ಕ್ಲಿಯರ್ ಅನಿಸುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ಒಂದು ಮನುಷ್ಯನ ಒಂದು ಪವರ್ ಮೆಸೇಜು ಕ್ಯಾನ್ ಚೇಂಜ್ ಅ ಪಾಪ್ಯುಲೇಷನ್. ನಾವು ದೊಡ್ಡ ಇಂಟೆಲಿಜೆಂಟ್ ಇರೋರು ಚೇಂಜ್ ಮಾಡೋದು ಬೇರೆ ಕತೆ, ಬಟ್ ಒಂದು ಕಾಮನ್ ಲೇಡಿ ಆ ಮಗುನ ಕಳ್ಕೊಂಡಿದೆ, ಬಂದು ನಾನು ಡೊನೇಟ್ ಮಾಡೇ ಹೋಗ್ಬೇಕು ಅಂತ ಒಂದು ಬಂತಲ್ಲ. ನನ್ನ ಪ್ರಕಾರದಲ್ಲಿ ರಾಜ್ಕುಮಾರ್, ಭುಜಂಗ್ ಶೆಟ್ಟಿ ಅವ್ರಿಗಿಂತನೂ ನನ್ನ ಪ್ರಕಾರದಲ್ಲಿ ಆಮೇಲೆ ಮಾಡಿಬಿಟ್ಟು ನಾವು ಹೋದವರು, ಬಟ್ ನನಗೆ ಸಿಕ್ಕೇ ಇಲ್ಲ ಅವರು. ಏನಾಯ್ತು, ಯಾವುದೋ ಬೀದರ್ ಹತ್ರ ಎಲ್ಲೋ ಇತ್ತು ಊರು. ಬಟ್ ಬೀದರ್ ನಾವು ಎಷ್ಟೋ ಸತಿ ನಮ್ಮ ಟಿವಿ ಅವ್ರ ಹತ್ರ ನಾನು ಹೇಳಿದೆ ಹುಡುಕ್ ನೋಡ್ಬೋದು ಅಂತ, ಬಟ್ ಅವ್ರಿಗೆ ಅವ್ರ ಅಡ್ರೆಸ್ಸು ಸರಿ ಕೊಡಲಿಲ್ಲ. ಆಗಲ್ಲ, ಇದರಲ್ಲಿ ಕೊಟ್ಬಿಟ್ಟು ಹೋಗೇ ಬಿಟ್ರು. ಆಮೇಲೆ ಪ್ರೊಸೀಜರ್ ಎಲ್ಲ ಆಯ್ತಾ ಸರ್? ಪ್ರೊಸೀಜರ್ ಆಯ್ತು, 2 ಮಕ್ಳಿಗೆ ಕೊಟ್ವಿ ದಾನ. ಆಮೇಲೆ ಅವ್ರನ್ನ ಟ್ರೇಸ್ ಮಾಡ್ಲಿಕ್ಕೂ ಆಗ್ಲಿಲ್ಲ. ಎಲ್ಲೋ ಅವ್ರು ಯಾವುದೋ ಒಂದು ಕಾಲದ ಎಲ್ಲೋ ಒಂದ್ ಕಡೆ ಇರ್ಬೋದು ಅಂದ್ಕೊಂಡಿದ್ದೀನಿ. ಅವರಿಗೆ ದೊಡ್ಡ ನಮಸ್ಕಾರ ನಮ್ಮ ಕಡೆಯಿಂದ. ಪ್ರತಿದಿನ ಅವ್ರ ಬಗ್ಗೆ ಯೋಚನೆ ಬರುತ್ತೆ. ಇನ್ನೊಂದು, ಒಬ್ಬ ಆಕ್ಸಿಡೆಂಟ್ ಆಯ್ತು, ಅವ್ನ ಅರ್ಧ ಬಾಡಿ ಇದಾಯ್ತು ನಮ್ಮ ನೆಲಮಂಗ್ಲ ಹತ್ರ. ಅವನ ಆಕ್ಸಿಡೆಂಟ್ ಆದಾಗ ಅವ್ನ ವ್ಯಾನ್ ಅಲ್ಲಿ, ಅವ್ನ ಆಂಬ್ಯುಲೆನ್ಸ್ ಡ್ರೈವರ್ ಹತ್ರ ಎಷ್ಟೋ ವಿಚಾರ ಮಾತಾಡ್ಬೋದು. ಬಿಕಾಸ್ ಹಿ ನೋಸ್ ಈಸ್ ಗೋಯಿಂಗ್ ಟು ಡೈ. ಅವ್ನು ಸ್ವಲ್ಪ ಸಮಯ ಅವನಿತ್ತು. ಆ ಟೈಮಲ್ಲಿ ಅವ್ನು ನನ್ನ ಕಣ್ಣನ್ನು ದಾನ ಮಾಡಿ, ನನಗೆ ಅದು ದಾನ ಮಾಡಿ, ಇದು ದಾನ, ಅದು ಹೇಳಿದ್ನಲ್ಲ. ಐ ಥಿಂಕ್ ದಟ್ಸ್ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಥಿಂಗ್. ಇವರೆಲ್ಲ ನಮ್ಮ ಆಕ್ಚುಲಿ ನಮಗೆ ದೀಸ್ ಆರ್ ದ ಪೀಪಲ್ ಹೂ ಶುಡ್ ಬಿ ಆರ್ ಹೀರೋಸ್ ನನ್ನ ಪ್ರಕಾರದಲ್ಲಿ. ಆ ಮೂಮೆಂಟ್ ಆಫ್ ಡೆತ್ and that he still decided that my eye has to. An ambulance driver ಹೇಳ್ತಾ ಇದ್ದ, ಸರ್ ಕಣ್ಣಿನ ದಾನ ಬಗ್ಗೆ ಹೇಳಿದ್ರು,
ಇದ್ ಮಾಡಿದ್ರು. ನನ್ನ ಬಾಡಿ ಅವ್ನ ಅರ್ಧ ಹೋಗ್ಬಿಡಿತ್ತು ಅವ್ನು. ಅರ್ಧ ಬಾಡಿ ಕಟ್ ಆದ್ರೂ ಕೂಡ ಅವ್ನು ಮಾತಾಡ್ತಾ ಇದ್ದ. ಅದೊಂದು 2-3 hours ಅವ್ನ ಆಂಬುಲೆನ್ಸ್ ಎಲ್ಲ ಕರ್ಕೊಂಡು ಹೋಗುವಾಗ ಬಹಳ ಅದೊಂದು ಅವನ್ದು ಅಷ್ಟೇ ಹೋಗ್ಬಿಟ್ಟು ನೆಲಮಂಗ್ಲ ಹರೀಶ್ ಅವ್ನ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು. ಬಿಕಾಸ್ ಅವರೆಲ್ಲ ಐ ಥಿಂಕ್ ದೇ ಆರ್ ಆರ್ ಬಿಗ್ಗೆಸ್ಟ್ ಹೀರೋಸ್. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಕಣ್ಣಿನ ಬಗ್ಗೆ ಇವಾಗ ಎಷ್ಟೋ ಜನ ಕೇರ್ಲೆಸ್ ಮಾಡ್ತಾರೆ. ಒಂದು ಟ್ರಾಫಿಕಲ್ಲಿ ಓಡಾಡುವಾಗ್ಲೂ ಕೂಡ ಅದನ್ನು ಕವರ್ ಮಾಡ್ಕೊಳ್ಳೋದು. ಆಮೇಲೆ ಗೊತ್ತಿದೆ ಕಣ್ಣಿಗೆ ಇದೆಲ್ಲ ಸಮಸ್ಯೆಗಳಾಗುತ್ತೆ ಅಂದ್ರೂ ಕೂಡ ಅವ್ರು ಅಷ್ಟೊಂದೇನು ಕೇರ್ ಮಾಡದೇ ಇರುವಂಥದ್ದು. ಆಸ್ಪತ್ರೆ ಬಗ್ಗೆ, ಕಣ್ಣಿನ ಆರೈಕೆಯ ಬಗ್ಗೆ, ಒಂದಷ್ಟು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿದ್ರಿ ನಮ್ಮ ಜೊತೆ, ನಮ್ಗೆ ಟೈಮ್ ಕೊಟ್ರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಇದಿಷ್ಟು ನಾರಾಯಣ ನೇತ್ರಾಲಯದ ಚೇರ್ಮನ್ ಆದಂತಹ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ಬರ್ತೀನಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.